ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಒಂದು ಜನರಲ್ ರೀಡಿಂಗ್ ನೋಡೋಣ, ಓಕೆನಾ? ಸೊ ನೋಡೋಣ ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ. ಎಸ್ ಬಾಬಾ, ಪ್ಲೀಸ್ ಗೈಡ್. ಎಸ್ ಬಾಬಾ. ಓಹೋ, ನೋಡಿ, ರನ್ನಿಂಗ್, ಘೋಸ್ಟಿಂಗ್, ಡಿಸಪಿಯರಿಂಗ್, ಇನ್ವಿಸಿಬಲ್. ಯಾರೋ ತಮ್ಮನ್ನು ತಾವು ಮರೆ ಮಾಚಿಕೊಂಡು ಓಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಯಾಕಪ್ಪ ಅಂಥದ್ದು ಏನು ಮಾಡಿದ್ರು ಇವರು ನೋಡೋಣ, ಓಕೆನಾ? ಅಂದರೆ ಡಿಸಪಿಯರ್ ಆಗಿಬಿಡ್ಬೇಕಂತೆ, ಸಡನ್ನಾಗಿ ಮಾಯ ಆಗಿಬಿಡ್ಬೇಕಂತೆ ನಿಮ್ಮ ಜೀವನದಿಂದ, ಯಾರಂತ ಗೊತ್ತಿಲ್ಲ. ಜೊತೆಗೆ ಇನ್ವಿಸಿಬಲ್, ಕಾಣಲೇಬಾರ್ದು ಅನ್ನೋ ಥರ ಓಡ್ತಾ ಇದ್ದಾರಂತೆ. ಎಲ್ಲಿಗೆ ಓಡ್ತಾ ಇದ್ದಾರೆ ಏನು ನೋಡೋಣ. ಎಸ್ ಬಾಬಾ, ಪ್ಲೀಸ್ ಗೈಡ್. ಲಾಂಗಿಂಗ್, ಕ್ರೇವಿಂಗ್, ಏಕಿಂಗ್, ವಾಂಟಿಂಗ್, ಏನೋ ಒಂದು ಬೇಕು ಬೇಕು ಅನ್ನೋ ಒಂದು ಆಸೆಯಿಂದ ಬೇಕು ಅಂತ ಕಾದರು, ಬಟ್ ಅದು ಸಿಗ್ತಿಲ್ವಲ್ಲ ಅನ್ನೋ ಒಂದು ಬೇಜಾರಿಂದ ಓಡ್ತಾ ಇದ್ದಾರೆ ಅಂತ. ಮರೆಯಾಗ್ಬಿಡಬೇಕು, ಜೀವನದಿಂದನೇ ಮರೆಯಾಗ್ಬಿಡಬೇಕು ಅಂತ ಏನೋ ಮಾಡ್ತಾ ಇದ್ದಾರೆ ಅಂತ, ಅಂದರೆ ಓಡ್ತಾ ಇದ್ದಾರೆ ಅಂತ. ಓಕೆ, ಇನ್ನೇನು ಬರುತ್ತೆ ನೋಡೋಣ. ಅಬ್ಸೆಷನ್, ಓಕೆ, ಇನ್ಫ್ಯಾಚುಯೇಷನ್, ಅಡೋರೇಷನ್, ಅಡಿಕ್ಷನ್. ಓಕೆ, ಸೊ ಇಲ್ಲೇನೆಂದರೆ ಅಂದರೆ ನೀವು ಯಾರು ನೋಡ್ತಾ ಇದ್ದೀರಾ, ಸೊ ಇದು ನಿಮ್ಮ ಜೀವನದಲ್ಲಿ ನಡೀತಾ ಇರೋದಿರ್ಬೋದು, ಅಥವಾ ನಿಮಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಆ ಥರ ಏನಾದರೂ ನೀವು ಈ ಥರ ಒಂದು ಸುದ್ದಿ ಕೇಳಿರ್ಬೋದು, ಅಥವಾ ಒಂದು ಸ್ಟೋರಿ ಕೇಳಿರ್ಬೋದು. ಏನು ಅಂತಂದರೆ ಯಾರೋ ತುಂಬ ಒಂಥರ ಅಡಿಕ್ಷನ್ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಬಿಟ್ಟಿರೋಕ್ಕಾಗಲ್ಲ, ಜೀವನ ನಡೆಸೋಕ್ಕಾಗಲ್ಲ, ಆ ಥರ ಒಂದು ನೀವು ಅಂತಂದರೆ ಆ ಥರ ಒಂದು ಅಬ್ಸೆಷನ್ ಇದೆ ಅಂತ ತೋರಿಸ್ತಾ ಇದ್ದಾರೆ. ಸೊ ತುಂಬ ಕಾದಿದ್ದಾರೆ, ಆಯಿತಾ? ಸೊ ಯಾವಾಗ ಸಿಗುತ್ತಾ ಇಲ್ಲ, ಸಿಗಲ್ಲ ಅಂತ ಗ್ಯಾರಂಟಿ ಆಗ್ತಾಯಿದೆ, ಓಡ್ತಾ ಇದ್ದಾರೆ. ಅವರೇ ಅವರಿಂದನೂ ಅವರೇ ಓಡ್ತಾ ಇದ್ದಾರೆ, ಜೊತೆಗೆ ನಿಮ್ಮಿಂದನೂ ಓಡ್ತಿದ್ದಾರೆ. ಇಷ್ಟು ಬೇಗ ಮರೆಯಾಗ್ಬಿಟ್ರೆ ಸಾಕಪ್ಪ ಅನ್ನೋ ಥರ ಎನರ್ಜಿ ಬರ್ತಾ ಇದೆ. ಮಿರರಿಂಗ್ ನೋಡಿ, ಶೇರ್ಡ್ ಫೀಲಿಂಗ್ಸ್, ರಿಫ್ಲೆಕ್ಷನ್. ಓಕೆ, ಅವ್ರೇನು ಅಂದ್ಕೊಂಬಿಟ್ರು, ನೀವು ಅವರ ಟ್ವಿನ್ ಫ್ಲೇಮ್ ಅಂದ್ಕೊಂಬಿಟ್ರು. ನೀವು ಬಂದೇ ಬರ್ತೀರಾ ವಾಪಸ್ಸು, ಜೊತೇಲಿ ಇದ್ದೇ ಇರ್ತೀರಾ ಅನ್ನೋ ಥರ ಒಂದು ಭಾವನೆ ಅವ್ರಿಗಿತ್ತು ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಆ್ಯಂಡ್ ಅವರೂ ಕೂಡ, ಜೊತೆಗೆ ನೀವೂ ಕೂಡ ಲೈಕ್ ಏನೋ ನಿಮಗೆ ಏನು ಅನಿಸುತ್ತೆ, ಲೈಕ್ ಫೀಲಿಂಗ್ಸ್ ಇರ್ಬೋದು, ಅಥವಾ ನೋವು, ದುಃಖ ಏನಿದೆ, ಆಯಿತಾ, ಏನೆಲ್ಲ ಇತ್ತು, ಸೊ ಅದನ್ನೆಲ್ಲ ನೀವು ಶೇರ್ ಮಾಡ್ಕೊಂಡಿದ್ರಿ ಅಂತಲೂ ಒಂದು ಒಳ್ಳೆ ಬಾಂಡಿಂಗ್ ಇತ್ತು, ಒಂದು ಒಳ್ಳೆ ಟ್ರೂ ಫ್ರೆಂಡ್ಶಿಪ್ ಕೂಡ ಇತ್ತು ಅಂತ ಹೇಳ್ತಾ ಇದ್ದಾರೆ. ಬಟ್ ಇವಾಗ ಅವ್ರಿಗೆ ಆ ಫ್ರೆಂಡ್ಶಿಪ್ಪು ಯಾವ ಥರ ಟ್ರಾನ್ಸ್ಫಾರ್ಮ್ ಆಗೋಯ್ತಂದರೆ, ಅದು ಫ್ರೆಂಡ್ಶಿಪ್ ಅಲ್ಲ. ಅವ್ರಿಗೆ ಅನ್ನಿಸ್ಬಿಡ್ತು, ನಾನು ಆ ಥರ, ಅಂದರೆ ಅವ್ರಿಗೆ ಲೈಕ್ ನೀವು ಟ್ವಿನ್ ಫ್ಲೇಮ್ ಅಂತ, ಅಂದರೆ ನೀವು ಇರಲೇಬೇಕು ಅವ್ರ ಲೈಫಲ್ಲಿ. ಅದೊಂಥರ ಅಲ್ಲ, ಹೇಗೆ ಅಂದರೆ ನೀವಿಲ್ಲ ಅಂದರೆ ಜೀವನದಲ್ಲಿ ಆಗಲ್ಲ ಅನ್ನೋ ಥರ, ಆ ಥರ ಒಂದು ಅಬ್ಸೆಷನ್ ಬಂದ್ಬಿಡ್ತು ಅಂತ ತೋರಿಸ್ತಾ ಇದ್ದಾರೆ, ಓಕೆನಾ? ಆ ಥರ ಬಂದು ಯಾವಾಗ ನೀವು ಮೋಸ್ಟ್ಲಿ ಆಗಲ್ಲ, ಆ ಥರ ಎಲ್ಲ ಇಲ್ಲ ಮನಸ್ಸಲ್ಲಿ ಅಂತ ಏನೋ ಹೇಳಿದ್ದೀರಾ. ಸೊ ಆವಾಗಿಂದ ಏನಾಗಿದೆ ಅಂದರೆ ಅವ್ರಿಗೆ ಎಷ್ಟು ಬೇಜಾರಾಗ್ಬಿಟ್ಟಿದೆ ಅಂದರೆ, ಹೋಗೇ ಬಿಡ್ತೀನಿ ನಾನು, ಇರೋದೇ ಇಲ್ಲ ಜೀವನದಲ್ಲಿ. ನೋಡಿ, ನಿಮ್ಮನ್ನೇ ಬೈತಾ ಇದ್ದಾರೆ, ಅದೇ ತುಂಬ ಮೋಸ ಆಯಿತು, ಡಿಸೆಪ್ಷನ್ ಆನ್, ನಾನೊಂದು ಭ್ರಮೆಯಲ್ಲಿ ಉಳ್ಕೊಂಬಿಟ್ಟೆ, ಅವ್ರು ಬಿಟ್ಟಿರೋಕ್ಕೆ ಆಗಲ್ಲ ಅನ್ನೋ ಥರ ನನಗೊಂದು ವ್ಯಾಮೋಹ ಜಾಸ್ತಿ ಆಗಿಬಿಟ್ಟಿತ್ತು, ನನಗೆ ಈ ಥರ ಒಂದು ಲೈಫ್ ಬೇಡವೇ ಬೇಡ ಅನ್ನೋ ಥರ. ಆ್ಯಂಡ್ ನಿಮ್ಮನ್ನು ಅಂತಲೂ ಭಯಂಕರವಾಗಿ ಹೇಳ್ತಾನೂ ಇದ್ದಾರೆ, ಒಂದು ಬಲೆ ಥರ, ಜೇಡ ಬಲೆ ಥರ ಅವನು ಅಥವಾ ಅವಳು ಹೆಣೆದು ಬಿಟ್ಟು, ನನಗೆ ಈ ಥರ ಒಂದು ಮೋಸ ಆಗೋಯ್ತು, ಈ ಥರ ಒಂದು ಅನ್ಯಾಯ ಆಯಿತು, ನನಗೆ ಈ ಥರ ಜೀವನ ಬೇಕಾ ನನಗೆ ಅನ್ನೋ ಥರ, ಆಯಿತಾ? ಆ ಥರ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರಪ್ಪ. ಫೌಂಡೇಶನ್,
ಓಕೆ. ಎಸ್ಟಾಬ್ಲಿಷ್ಡ್ ಫ್ಯಾಮಿಲಿ. ಸೆಕ್ಯೂರಿಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಅವರು ಎಲ್ಲರ ಹತ್ರ ಹೇಳ್ಕೊಂಡು ಬರ್ತಾ ಇರೋದು ಏನಂದರೆ, ಸೊ ನಾನು ಆ್ಯಕ್ಚುಲಿ ತುಂಬ ನಂಬಿದ್ದೆ, ಅಬ್ಸೆಷನ್ ತುಂಬ ನಂಬ್ಕೊಂಬಿಟ್ಟಿದ್ದೆ ನಾನು, ಒಂದು ಜೀವನ ಮುಂದೆ ಲೈಫ್ ತೊಗೊಂಡು ಹೋಗ್ತೀವಿ ಅಂತ. ಬಟ್ ನಾನು ಮಾತಾಡಿದಾಗ ಈ ಥರ ಎಲ್ಲ ಇಲ್ಲ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು, ಸೆಕ್ಯೂರಿಟಿ ಅಂದರೆ ನೀವು ಯಾರು ನೋಡ್ತಾ ಇದ್ದೀರಾ ಗೊತ್ತಿಲ್ಲ, ಅಥವಾ ನೀವು ಯಾರ್ದಾದ್ರೂ ಸ್ಟೋರಿ ಕೇಳಿರ್ಬೋದು. ಸೊ ಇದನ್ನು ನಿಮ್ಮ ಲೈಫಲ್ಲಿ ನಡೀತಿಲ್ಲ ಅಂದರೆ ಸುಮ್ಮನೆ ಒಂದು ಸ್ಟೋರಿ ಥರ ಕೇಳ್ಕೊಳ್ಳಿ, ಓಕೆನಾ. ಇಲ್ವಾ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಕೊಲೀಗ್ಸ್ ನಿಮ್ಮ ಹತ್ರ ಶೇರ್ ಮಾಡಿರ್ಬೋದು, ಓಕೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಅವ್ರಿಗೊಂದು ಆಸೆ ಇತ್ತು ಆಯಿತಾ, ಜೀವನ ನಡೆಸಬೇಕು, ಚೆನ್ನಾಗಿರಬೇಕು ಅಂತ, ಆ ಥರ ಒಂದು ಎನರ್ಜಿ ಬರ್ತಾಯಿದೆ. ಬಟ್ ಅವ್ರಿಗೇನಾಯ್ತಂತೆ, ಅವ್ರು ಹೇಳ್ಕೊಂಡಾಗ ಇಲ್ಲ ನಮ್ಮ ಆ ಥರ ಎಲ್ಲ ಮನಸ್ಸಲ್ಲಿ ಇಲ್ಲವೇ ಇಲ್ಲ, ನೀವು ಆ ಥರ ಎಲ್ಲ ತಪ್ಪು ತಿಳ್ಕೊಳ್ಬಾರ್ದು ಅಂದ ತಕ್ಷಣ ಈ ಮನುಷ್ಯ ಅಥವಾ ಮನುಷ್ಯ ಏನು ಮಾಡಿದ್ದಾರೆ, ಎಲ್ಲರ ಹತ್ರ ಒಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಎಲ್ಲರ ಹತ್ರ ಅನ್ನೋಕ್ಕಿಂತ ನಿಮ್ಮ ಹತ್ರ ಅವರ ಮನದಾಳದ ನೋವನ್ನ ಹಂಚ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ನಿಮಗೆ ಗೊತ್ತಾಗುತ್ತೆ ಯಾರ ಎನರ್ಜಿ ಅಂತ, ಆಯಿತಾ. ಅವರ ನೋವನ್ನ ಅವ್ರು ಹೇಳ್ಕೊಂಡಿದ್ದಾರೆ. ಯಾವ ಥರ ಅಂದರೆ, ಇದೊಂಥರ ಬಲೆಯಲ್ಲಿ ಸಿಗಾಕೊಂಡಂಗೆ ಆಗೋಯ್ತು ನನ್ನ ಜೀವನ, ನನಗೆ ಈ ಥರ ಇರಬೇಕಾಗೇ ಇಲ್ಲ, ನನಗೆ ಅವನು ಅಥವಾ ಅವಳನ್ನ ಬಿಟ್ಟಿರೋದು ತುಂಬ ಕಷ್ಟ ಆಗ್ತಾಯಿದೆ. ಅದರಿಂದ ನಾನು ಹೇಗೆ ಅಂದರೆ ಸಡನ್ನಾಗಿ ಒಂದು ಸಲ ಡಿಸಪಿಯರ್ ಆಗಿಬಿಡ್ಬೇಕು, ಈ ಪ್ರಪಂಚದಿಂದನೇ ಹೊಟ್ಟೋಗ್ಬಿಡ್ಬೇಕು ಅಂತ ಅನಿಸ್ತಾ ಇದೆ ನನಗೆ ಅಂತ ನಿಮ್ಮ ಹತ್ರ ಯಾರಾದರೂ ಹೇಳ್ಕೊಂಡಿದ್ರಾ? ಓಕೆ. ಸೊ ಪ್ರೈಡ್, ತುಂಬ ಸ್ಟಬ್ಬರ್ನ್ ಇದ್ದಾರೆ, ತುಂಬ ಅಂದರೆ ತುಂಬ ಸ್ಟಬ್ಬರ್ನ್, ಇಲ್ಲ ಆಗ್ತಾ ಇಲ್ಲ ನಮಗೆ ಅಂತ. ಈಗೋ ಬಂದುಬಿಟ್ಟಿದೆ ಒಂಥರ ಪ್ರೌಡ್. ಯಾವ ಥರ ಪ್ರೈಡ್ನೆಸ್ ಅಂದರೆ, ಇಲ್ಲ ಅಂತ ಕೇಳಿದ್ದು ಆಯಿತಾ, ಆಗಲ್ಲ ಇಲ್ಲ ಅಂತ ಕೇಳಿದ್ದೇ ಒಂಥರ ಅವಮಾನ ಆದಂಗೆ, ಆ ರೀತಿ ಒಂದು ಅವಮಾನ ಆಯಿತು ನನಗೆ ಜೀವನದಲ್ಲಿ ಅಂತ. ಬಟ್ ಆ್ಯಕ್ಚುಲಿ ಆ ಥರ ಏನೂ ಇಲ್ಲ. ಇಲ್ಲಿ ತೋರಿಸ್ತಾ ಇರೋದು ಯಾವ ಥರ ಅಂತಂದರೆ, ಇಬ್ಬರದ್ದು ತುಂಬ ಕ್ಲೋಸ್, ತುಂಬ ಒಳ್ಳೆ ಫ್ರೆಂಡ್ಶಿಪ್ ಇದ್ದಿದ್ದನ್ನು ಇವರು ತಪ್ಪಾಗಿ ತಿಳ್ಕೊಂಡು ಅದು ಟ್ವಿನ್ ಫ್ಲೇಮ್ ಅನ್ನೋ ಥರ ಮಾಡ್ಕೊಂಬಿಟ್ಟು ಪ್ರಪೋಸ್ ಮಾಡಿದಾಗ ಆ ಥರ ಡೆಫಿನೆಟಾಗಿ ಹೇಳಿರ್ತಾರಲ್ವ, ಇಲ್ಲ ಆ ಥರ ಎಲ್ಲ ಇಲ್ಲ, ಫ್ಯಾಮಿಲಿ ಆ ಥರ ಒಂದು ಆ ಥರ ಒಂದು ಮನಸ್ಸಲ್ಲೇ ಇಲ್ಲ ಅಂತ ಹೇಳಿದಾಗ ಇವರೆಲ್ಲ ಹತ್ರ ಹೇಳ್ಕೊಂಬರ್ತಾ ಇದ್ದಾರೆ. ಲೈಕ್ ಈ ಥರ ನಾನು ತುಂಬ ಮೋಸ ಆಗೋಯ್ತು ನನಗೆ, ನಾನು ಏನೋ ಆಸೆ ಇಟ್ಕೊಂಬಿಟ್ಟಿದ್ದೆ, ಈ ಥರ ಆಗೋಯ್ತು. ಸೊ ನನಗಿವಾಗ ಜೀವನನೇ ಬೇಡ ಅನಿಸ್ತಾ ಇದೆ ನನಗೆ ಅನ್ನೋ ಥರ ಅಂತ ತೋರಿಸ್ತಾ ಇದ್ದಾರಪ್ಪ, ಓಕೆನಾ. ಇದು ನೀವು ಯಾರ್ದಾದ್ರೂ ಸ್ಟೋರಿ ಕೇಳಿರ್ಬೋದು ಆಯಿತಾ, ಇದು ನಿಮ್ಮ ಆಫೀಸಲ್ಲಿರ್ಬೋದು, ಮನೇಲಿರ್ಬೋದು. ಸೊ ಇದು ನಿಮಗೆ ಸಿಗ್ತಾ ಇದೆ ಅಂತಂದರೆ ಯಾರ್ದೋ ಸ್ಟೋರಿ ಇರ್ಬೋದು ಅಥವಾ ನಿಮ್ಮದಾ ನನಗೆ ಗೊತ್ತಿಲ್ಲ, ಓಕೆನಾ. ಯಾರ ಎನರ್ಜಿ ಬಾಬಾ ಪಿಕ್ ಮಾಡಿದ್ದಾರೆ ಅಂದರೆ, ನಿಮ್ಮ ಶ್ರದ್ಧೆ ನಿಮ್ಮ ಭಕ್ತಿ ಯಾರಲ್ಲಿದೆ, ಗಾಡ್ಸ್, ಏಂಜಲ್ಸ್, ಡಿವೈನ್, ಯೂನಿವರ್ಸ್ ನೋಡಿ. ಅಲ್ಲ ಯಾರನ್ನ ಯಾರು ಎನರ್ಜಿ ಪಿಕ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಇದು. ಸೊ ಎಮೋಷನಲ್ ಸ್ಟಾರ್ಮ್ ಅಂತಿದ್ದಾರೆ ನೋಡಿ, ಅದೇನೆ ಎಮೋಷನಲಿ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಎಷ್ಟು ಇಲ್ಲಿ ಒಂಥರ ಹಾರ್ಟ್ ಚಕ್ರ ಬ್ಲಾಕ್ ಆಗಿಬಿಟ್ಟಿದೆ ಅಂತಂದರೆ, ಅಷ್ಟೇ ಫೀಲಿಂಗ್ ಜಾಸ್ತಿ ಆಗಿಬಿಟ್ಟಿದೆ. ಇದು ಒಂದೊಂದು ಸಲ ಏನಾಗುತ್ತೆ ಅಂತಂದರೆ, ಇದು ಪಾಪ ಅವ್ರು ಆಚೆ ಬರೋಕ್ಕೆ ಆಗ್ತಾ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಎಮೋಷನಲ್ ಸ್ಟಾರ್ಮ್, ಬಿರುಗಾಳಿ ಎದ್ಬಿಟ್ಟಿದೆ ಅವ್ರ ಜೀವನದಲ್ಲಿ ಅಂತ ತೋರಿಸ್ತಿದ್ದಾರಪ್ಪ. ಸೊ ನಿಮಗೆ ಯಾರಾದರೂ ಗೊತ್ತಿದ್ರೆ ಈ ಥರ, ಖಂಡಿತ ಎಮೋಷನಲ್ ಹೀಲಿಂಗ್ ಬೇಕಾಗತ್ತೆ ಅವ್ರಿಗೆ. ಹಾರ್ಟ್ ಚಕ್ರ ಬ್ಲಾಕ್ ಆಗಿದೆ. ಸೊ ಅವ್ರಿಗೇನಂತಂದರೆ, ಒಂದು ರೀತಿ ಯಾರನ್ನೂ ನಂಬಲೇಬಾರ್ದು, ನಂಬಕ್ಕೆ ಅರ್ಹರಲ್ಲ ಯಾರುವೇ, ಆ ಥರ ನನಗೆ ಮೋಸ ಆಗೋಯ್ತು, ಆ ಥರ ಈ ಥರ ಒಂದು ಪರಿಸ್ಥಿತಿಗೆ ತಳ್ಳಿಬಿಟ್ಟು ನನಗೆ ಈ ಥರ ಒಂಟಿ ಆಗಿಬಿಟ್ಟೆ ನಾನು ಅನ್ನೋ ಥರ ತುಂಬ ನೋವಲ್ಲಿದ್ದಾರೆ. ಸೊ ನಿಮ್ಗೆ ಯಾರಾದ್ರು ಗೊತ್ತಿದ್ರೆ ಖಂಡಿತ ಹೀಲಿಂಗ್ ಬೇಕಾಗತ್ತೆ ಅಂತ ಹೇಳಿ, ಓಕೆನಾ. ಸೊ ಕ್ಲೌಡಿ ಜಡ್ಜ್ಮೆಂಟ್ ನೋಡಿ, ಅವ್ರದ್ದೇನೆ ನಾ ಹೇಳಿದೆ ಅಲ್ವಾ, ತಪ್ಪಾಗಿ ತಿಳ್ಕೊಂಡು ಮಾಡಿಕೊಂಡ್ರು ಜಡ್ಜ್ಮೆಂಟು, ತಪ್ಪು ಅದು. ಅನ್ಬ್ಯಾಲೆನ್ಸ್ಡ್ ಅಂತಿದ್ದಾರೆ ನೋಡಿ, ನಾ ಹೇಳಿದೆ ಅಲ್ವಾ. ಸೊ ಚಕ್ರಾಸ್ ಎಲ್ಲ ಬ್ಯಾಲೆನ್ಸ್ ಇಲ್ಲ ಇವಾಗ. ಅವ್ರು ಎಮೋಷನಲಿ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ. ಖಂಡಿತ ಹೇಳ್ತೀನಿ, ಈ ಥರ ಯಾರ್ದಾದ್ರೂ ಪರಿಸ್ಥಿತಿ ನೀವು ನೋಡಿದ್ದೀರಾ, ಕೇಳಿದ್ದೀರಾ ಅಂತಂದರೆ ಖಂಡಿತ ಹೇಳಿ, ಅವ್ರಿಗೆ ಅಡ್ವೈಸ್ ಮಾಡಿ ಎಮೋಷನಲ್ ಹೀಲಿಂಗ್ ತಗೋ ಅಂತ ಆಯಿತಾ, ಅಥವಾ ಹೆಲ್ತ್ ಹೀಲಿಂಗ್ ತಗೋ ಅಂತ ಹೇಳಿ.
ಇಲ್ಲ ಅಂತಂದರೆ ಖಂಡಿತ ಶೇರ್ ಮಾಡಿ. ಯಾರಿಗೆ ಅವಶ್ಯಕತೆ ಇರದೆ ಖಂಡಿತ ಅವ್ರಿಗೆ ಸಿಗುತ್ತೆ, ಆಯಿತಾ. ಆ್ಯಂಡ್ ಇದು ಈ ಬರ್ತಾ ಇರೋದು ಕಾರ್ಡ್ಸು ಸುಮ್ಮನೆ ಬರ್ತಾ ಇಲ್ಲ, ಡೆಫಿನೆಟ್ಟಾಗಿ ಡಿವೈನ್ ಆ್ಯಂಡ್ ಅವರು ದೇವರನ್ನ ನಂಬಿರೋದ್ರಿಂದನೇ, ಆಯಿತಾ. ಈ ಥರ ಒಂದು ಕಾರ್ಡ್ಸ್ ಬರ್ತಾ ಇದೆ ಆಚೆಗೆ, ಈ ಥರ ತೆಗ್ಸಿದ್ದಾರೆ. ಜೊತೆಗೆ ಇನ್ನೊಂದು ಹೇಳಬೇಕು ಅಂತಿದ್ದಾರೆ, ಏನು ಅಂತಂದರೆ ಇದು ನೀವು ಯಾರು ನೋಡ್ತಾ ಇದ್ದೀರಾ ಲೈಕ್ ಇದು ಯಾರು ಎನರ್ಜಿ ಪಿಕ್ ಆಗಿದೆ ನಿಮಗೆ ಗೊತ್ತು, ಓಕೆನಾ. ಸೊ ಅವರ ಪೇರೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ, ಅವರ ತಂದೆ ತಾಯಿ ಏನು ಅವ್ರ ತಂದೆ ತಾಯಿ ಫಲವಾಗಿ, ಸೊ ಅವ್ರಿಗೆ ಇವ್ರಿಗೆ ಯಾರು ಈ ಥರ ಒಂದು ಎನರ್ಜಿಲಿದ್ದಾರೆ ಇವ್ರಿಗೆ ಜೀವನದಲ್ಲಿ ಒಳ್ಳೆಯದಾಗಬೇಕು ಅಂತ ಭಗವಂತನ ಆಶೀರ್ವಾದ ಇದೆ ಅಂತ ನೀವು ಖಂಡಿತ ಹೇಳಬೇಕಾಗತ್ತೆ, ಆಯಿತಾ. ಈ ಥರ ನಿಮಗೆ ಡೆಫಿನೆಟಾಗಿ ಈ ಥರ ನಿಮಗೆ ಸಿಕ್ಕಿದೆ ಇದು ಒಂದು ವಿಡಿಯೋ ಅಂತಂದರೆ ನಿಮ್ಗೆ ಎಲ್ಲೋ ಒಂದು ಕಡೆ ಒಂದು ಸ್ಟ್ರೈಕ್ ಆಗುತ್ತೆ ಮೈಂಡ್ಗೆ, ಎಸ್ ಈ ಥರ ಒಂದು ಸಿಚುಯೇಷನ್ ಇದೆ ಇಂಥವ್ರ ಜೀವನದಲ್ಲಿ ಅಂತ. ಖಂಡಿತ ಹೀಲಿಂಗ್ ತೊಗೊಳಕ್ಕೆ ಹೇಳಿ, ಓಕೆನಾ. ನೋಡಿ ಇನ್ನೊಂದು ಕಾರ್ಡ್ ಬೀಳ್ತಾ ಇದೆ, ಡಿಸ್ಟ್ರ್ಯಾಕ್ಟೆಡ್, ಓಕೆನಾ. ಸೈಡ್ ಟ್ರ್ಯಾಕ್, ಚೇಂಜ್, ಡಿಲೇಸ್, ತುಂಬ ನೊಂದ್ಕೊಂಡಿದ್ದಾರೆ, ಅಷ್ಟು ಮಾತ್ರ ಹೇಳ್ಬೋದು ನಾನು. ಯಾವ ಮಟ್ಟಕ್ಕೆ ಅಂತಂದರೆ ಏನು ಕೆಲಸನೂ ಮುಂದೆ ವರಿತಾ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ಏನು ಕೆಲಸ ಮಾಡೋಕ್ಕೂ ಮುಂದೆ ವರಿಯೋಕ್ಕೆ ಆಗ್ತಾ ಇಲ್ಲ ಜೀವನದಲ್ಲಿ ಅವ್ರಿಗೆ, ಆ ಥರ ಒಂದು ಡಿಸ್ಟ್ರ್ಯಾಕ್ಷನ್ ಆಗಿಬಿಟ್ಟಿದೆ ಜೀವನದಲ್ಲಿ ಅಂತ ತೋರಿಸ್ತಿದ್ದಾರಪ್ಪ, ಓಕೆನಾ. ಸೊ ಇಷ್ಟು ಹೇಳಿಸ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಟಾಗಿ ನಿಮಗೆ ಕೈ ಸೇರಿದೆ ಅಂತಂದರೆ ಈ ವಿಡಿಯೋ ಏನೋ ಒಂದು ಪಾಯಿಂಟಲ್ಲಿ ನಿಮ್ಗೆ ಅರ್ಥ ಆಗುತ್ತೆ, ಹೌದು ಇಂಥವ್ರ ಜೀವನದಲ್ಲಿ ಈ ಥರ ಆಗ್ತಿದೆ ಅಂತ. ಖಂಡಿತ ವಿಷಯ ತಿಳಿಸಿ ಅವ್ರಿಗೆ, ಓಕೆನಾ. ಸಾರಿ, ವಿಡ್ರಾನ್, ಲೋನ್ಲಿ, ಆಯಿತಾ. ಸೊ ತುಂಬ ಲೋನ್ಲಿ ಅಂತ ಫೀಲ್ ಮಾಡ್ತಾ ಇದ್ದಾರೆ ಅವರು. ಪ್ರಪಂಚದ ಇಲ್ಲಿ ನೋಡಿದ್ರೆ ಶುರುಲಿ ರನ್ನಿಂಗ್ ಅವೇ ಅಂತಂದರು, ಹೊಟ್ಟೋಗ್ಬಿಡ್ಬೇಕು ಈ ಜನಗಳ ಸಂಪರ್ಕನೇ ಬೇಡ ಅನ್ನೋ ಥರ. ಇಲ್ಲೇನು ಹೇಳ್ತಾ ಇದ್ದಾರೆ, ವಿಡ್ರಾನ್ ಅಂತ ಹೇಳ್ತಾ ಇದ್ದಾರೆ. ಅವರು ತುಂಬ ದುಃಖದಲ್ಲಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ, ಓಕೆನಾ. ತುಂಬ ದುಃಖದಲ್ಲಿದ್ದಾರೆ, ಖಂಡಿತ ನೀವು ಹೆಲ್ಪ್ ಮಾಡಬೇಕಾಗತ್ತೆ. ಏನಿಲ್ಲ ಬೈ ಶೇರ್ ಮಾಡಿ ಖಂಡಿತ ಯಾರಿಗೆ ತೊಂದರೆ ಆಗಿದೆ, ಯಾರಿಗೆ ಬೇಕು ಅವ್ರಿಗೆ ಸಿಗುತ್ತೆ ವಿಡಿಯೋ, ಓಕೆನಾ. ಶಾಲೋ ನೋಡಿ, ಎಂಟಿನೆಸ್ ಅಂತ ಇದ್ದಾರೆ. ಅವರೇ ಮಾಡ್ಕೊಂಡಿದ್ದು, ಆಯಿತಾ. ಅವರೇ ಏನೋ ತಪ್ಪು ಕಲ್ಪನೆ ಮಾಡಿಕೊಂಡು ಅವರೇ ಒಂದು ಈ ಥರ ಒಂದು ಪರಿಸ್ಥಿತಿಗೆ ತೊಗೊಂಬಂದ್ಬಿಟ್ಟಿದ್ದಾರೆ. ಬಟ್ ಇವಾಗ ಏನಂತಂದರೆ ಇವಾಗ ಅಂದ್ಕೊಂಬಿಟ್ರು ಅವರು, ಅದು ತಪ್ಪಾಗಿ ಜಡ್ಜ್ ಮಾಡಿಕೊಂಡ್ರು ಅವರು ಅಂತ ಭಗವಂತ ಹೇಳ್ತಾ ಇದ್ದಾರೆ. ತಪ್ಪಾಗಿ ಜಡ್ಜ್ ಮಾಡಿಕೊಂಡ್ರು, ಪಾಪ ಅವರ ಫ್ರೆಂಡ್ದು ಮಿಸ್ಟೇಕ್ ಅಲ್ಲ ಇದು ಅಂತಲೇ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಆಯಿತಾ. ಅಬ್ಸೆಷನ್ ಇರ್ಬೋದು ಅವ್ರಿಗೆ, ಅತಿ ವ್ಯಾಮೋಹ ಆ ಥರ. ಬಟ್ ಅದು ಅವ್ರ ಪಾರ್ಟ್ನರ್, ಅವ್ರು ಯಾರು ಆ ಥರ ಆಸೆ ಪಟ್ಟರು, ಇಷ್ಟಪಟ್ಟರು, ಬಟ್ ಆ ಥರ ಏನೂ ಅವ್ರದ್ದೇನು ಮಿಸ್ಟೇಕ್ ಅಲ್ಲ ಅಂತಲೇ ಹೇಳ್ತಾ ಇದ್ದಾರೆ, ಆಯಿತಾ. ಇವರು ತಪ್ಪಾಗಿ ಜಡ್ಜ್ ಮಾಡಿಕೊಂಡು ಮಾಡಿದ್ರು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಈ ಥರ ಒಂದು ಅಬ್ಸೆಷನ್ ಇರುವಾಗ ಒಂದಷ್ಟು ಜನಕ್ಕೆ ಏನಾಗುತ್ತೆ ಅಂದರೆ ತುಂಬ ಡಿಪ್ರೆಷನ್ಗೆ ಹೊಟ್ಟೋಗ್ತಾರೆ, ಆಯಿತಾ. ತುಂಬ ಡಿಪ್ರೆಷನ್ಗೆ ಹೋಗ್ತಾರೆ. ಯಾಕೆ ಅಂತಂದರೆ ಫಸ್ಟ್ ಆಫ್ ಆಲ್ ಫ್ಯಾಮಿಲಿನಿ ಅಂತ ತೊಗೊಂಡ್ರೆ ಫ್ಯಾಮಿಲಿಲೂ ಕೂಡ ಏನಾದರೂ ಒಂದು ಅವ್ರಿಗೆ ಪ್ರೀತಿ ವಿಶ್ವಾಸದಲ್ಲಿ ಮೋಸ ಆಗಿರುತ್ತೆ, ಆಯಿತಾ. ಅಂದರೆ ಮನೆಯಲ್ಲೂ ಅಂಥ ಒಂದು ಒಳ್ಳೆಯ ಎನ್ವೈರ್ನ್ಮೆಂಟ್ ಇರೋದಿಲ್ಲ. ಅವ್ರು ಏನು ಮಾಡಿರ್ತಾರೆ, ಈಗ ಯಾರ ಹತ್ರನೋ ಈಗ ಮಾತಾಡ್ತಾ ಇರುವಾಗ ಏನಾಗುತ್ತೆ ಅಂದರೆ ಒಂದು ಅಟ್ರ್ಯಾಕ್ಷನ್ ಥರ ಅನಿಸುತ್ತೆ. ಹೌದು, ಇವರೇ ನನ್ನ ಜೀವನದಲ್ಲಿ ನನ್ನ ಜೊತೆನೇ ಇರಬೇಕು ಪರ್ಮನೆಂಟಾಗಿ ಅಂತ. ಯಾಕೆಂದರೆ ಆ ಥರ ಒಂದು ಪ್ರೀತಿ ವಿಶ್ವಾಸ ನೋಡೇ ಇರೋದಿಲ್ಲ. ಸೊ ಆ ಥರ ಇರುವಾಗ ಏನಾಗುತ್ತೆ, ಈಗ ಯಾರೋ ಒಂದು ಪ್ರೀತಿ ನಗ್ತಾ ಮಾತಾಡಿದ್ರು ಅಂದ ತಕ್ಷಣ ಎಸ್ ಅವ್ರಿಗೆ ನನ್ನ ಕಟ್ರೆ ಇಷ್ಟ ಇದೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ಅವರೇ ಜಡ್ಜು ಮಾಡಿಕೊಂಡು ಈ ಥರ ಒಂದು ಇವಾಗ ಪರಿಸ್ಥಿತಿಗೆ ಬಂದಿದ್ದಾರೆ, ಆಯಿತಾ. ಅಂದರೆ ಏನು ಹೇಳ್ತಾ ಇದ್ದಾರೆ ಭಗವಂತ ಅಂದರೆ, ಈ ಥರ ಇದಾಗಿದೆ ಅಂತಂದರೆ ಅವರ ಬಗ್ಗೆ ಥರ ಕೀಳಾಗಿ ನೋಡಬಾರ್ದು. ಏಕೆಂದರೆ ನೀವು ಅಬ್ಸರ್ವ್ ಮಾಡಿ, ಅಂಥವ್ರ ಫ್ಯಾಮಿಲಿನಲ್ಲಿ ತುಂಬ ಜಗಳ ಕದನ ಆ ಥರ ಆಗೋಗಿರುತ್ತೆ. ಅವ್ರಿಗೆ ಗೊತ್ತೇ ಇರೋದಿಲ್ಲ ಪ್ರೀತಿ ಅಂದ್ರೇನು, ಒಂದು ವಿಶ್ವಾಸದಿಂದ ಇರೋದು ಅಂದ್ರೇನು, ಟ್ರಸ್ಟ್ ನಂಬಿಕೆ ಅಂದ್ರೇನು ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ. ಆ ಥರ ಆಗ್ಬಿಟ್ಟಿರುತ್ತೆ, ಆಯಿತಾ. ಅಂಥವ್ರಿಗೆ ಈ ಥರ ಯಾರೋ ಒಬ್ಬರು ಸಿಕ್ಕಿದ್ರು, ತುಂಬ ಎಮೋಷನ್ಸ್ನ ಅವರ ಎಮೋಷನ್ಸ್ ಏನಿದೆ ಏನೋ ಅರ್ಥ ಮಾಡಿಕೊಂಡು ಆ ಥರ ಸಿಕ್ಕಿದ್ದಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ ಅಂತಂದಾಗ ಏನಾಗುತ್ತೆ, ಎಸ್ ಅವರು ಹೋಗಬಾರ್ದು ನನ್ನ ಜೀವನದಿಂದ, ನನ್ನ ಜೊತೆನೇ ಇರಬೇಕು, ಚೆನ್ನಾಗಿರುತ್ತೆ ಜೀವನ ಅನ್ನೋದು ಒಂದು ಆಸೆ ಬಂದಿರುತ್ತೆ. ಬಟ್ ಅದು ಅಬ್ಸೆಷನ್ ಆಗಿಬಿಡ್ಬಾರ್ದು, ಅವರೇ ಬೇಕು ಅನ್ನೋ ಥರ. ಆ ಥರ ಆದಾಗ ಏನಾಗುತ್ತೆ ಅಂತಂದರೆ ಎರಡು ಥರ ತಿರುಗುತ್ತೆ. ಒಂದು ಟೋಟಲಿ ಡಿಪ್ರೆಸ್ ಆಗಿಬಿಡ್ತಾರೆ, ಅಂದರೆ ಟೋಟಲಿ ಜೀವನನೇ ಬೇಡ ಅಂತ, ಈ ಥರ ಬೇಡವೇ ಬೇಡ ಬಿಡು, ನನಗೆ ಯಾರ ಸಂಪರ್ಕನೂ ಬೇಡ,
ಈ ಥರ ಒಂದು ಅನ್ಯಾಯ ಆಗೋಯ್ತು ನನ್ನ ಜೀವನದಲ್ಲಿ ಅಂತ ಒಂದು ಡಿಪ್ರೆಷನ್ಗೆ ಹೊರ್ಟೋಗ್ತಾರೆ. ಇನ್ನೊಂದು ಅದೇ ಇನ್ಫ್ಯಾಚುಯೇಷನ್ನು ಅದೇನಾಗುತ್ತೆ, ಅಡಿಕ್ಷನ್ ಯಾವ ಥರ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ, ನೀನು ನನಗೆ ಸಿಗಲಿಲ್ಲ ಅಂದರೆ ಬೇರೆ ಯಾರಿಗೂ ಸಿಗಕೂಡ್ದು ಅಂತ. ಅರ್ಥ ಆಯ್ತಾ? ಅಂದರೆ ಅದು ಯಾವ ಮಟ್ಟಕ್ಕೆ ಹೊರ್ಟೋಗ್ಬಿಡುತ್ತೆ, ಯಾವ ಥರ ಯಾವ ಲೆವೆಲಿಗೆ ಬೇಕಾದರೂ ಹೋಗ್ಬೋದು. ಯಾವ್ಯಾವ ಥರ ಅಟ್ಯಾಕ್ ಬೇಕಾದ್ರೂ ಮಾಡಿಸ್ಬೋದು. ಆಯಿತಾ? ಅಂದರೆ ಆ ಥರ ಒಂದು ನೆಗೆಟಿವಿಟಿ ಬಂದುಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಭಗವಂತ. ಸೊ ಆ ಥರನೂ ಬರಬಾರ್ದು. ಐದರ್ ಒಂಥರ ಡಿಪ್ರೆಷನ್ಗೂ ಹೋಗಬಾರ್ದು, ಅಥವಾ ಆ ಥರ ಒಂದು ನೆಗೆಟಿವ್ ಕಾನ್ಸೆಪ್ಟ್ ಜೀವನದಲ್ಲಿ ಬರಬಾರ್ದು. ಸೊ ಅದಕ್ಕೋಸ್ಕರ ಬ್ಯಾಲೆನ್ಸ್ ಆಗಿರಬೇಕು, ಎಮೋಷನ್ಸ್ ಕಂಟ್ರೋಲ್ ಇಟ್ಕೊಂಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ತೋರಿಸ್ತಾ ಇರೋದು ಡಿಪ್ರೆಷನ್ಗೆ ಹೊರ್ಟೋಗಿದ್ದಾರೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಇಲ್ಲಿ ಯಾವುದೇ ಥರ ಆ ಥರ ನೆಗೆಟಿವ್ ಒಂದು ಇವಾಗಲೇ ಕೇಳಿರ್ತೀರಲ್ವ, ಎಷ್ಟು ಕಡೆ ಕೇಳಿದ್ದೀವಿ. ಲೈಕ್ ಒಂದು ಆ್ಯಸಿಡ್ ಅಟ್ಯಾಕ್ ಆಗೋಯ್ತು ಮಕ್ಕಳಿಗೆ, ಹೆಣ್ಮಕ್ಳಿಗಾಗಲಿ, ಹೆಣ್ಮಕ್ಳಿಗೆ ಜಾಸ್ತಿ ಆ್ಯಸಿಡ್ ಅಟ್ಯಾಕ್ ಆಗೋಯ್ತು ಅಂತ ಹೇಳ್ತಾರೆ. ಅಥವಾ ಇನ್ನೊಂದು ಸ್ವಲ್ಪ ಮಕ್ಕಳಿಗೆ ಲೈಕ್ ಹೋಗ್ತಾ ಬರ್ತಾ ಚುಡಾಯಿಸೋದು, ಗಲಾಟೆ ಮಾಡೋದು, ಅಥವಾ ಇನ್ಯಾವುದೋ ಗಂಡು ಮಕ್ಳಿಗೆ ಪಾಪ ಅವ್ರ ಫ್ಯಾಮಿಲಿಯವರೆಲ್ಲ ಬಂದು ಹೊಡೆಯೋದು ಮಾಡೋದು. ಸೊ ಅಂಥವ್ರಿಗೆ ಏನಂತಂದರೆ ಸ್ವಲ್ಪ ಬುದ್ಧಿ ಹೇಳಬೇಕಾಗತ್ತೆ ಅಷ್ಟೇ. ನೋಡಪ್ಪ ಈ ಥರ ಅಲ್ಲ, ಟ್ವಿನ್ ಫ್ಲೇಮ್ ಅಲ್ಲ, ನಿನ್ನ ಟ್ವಿನ್ ಫ್ಲೇಮ್ ನಿನಗೆ ತಕ್ಕಂಥ ಹುಡುಗ ಅಥವಾ ಹುಡುಗಿ ಖಂಡಿತ ನಿನ್ನ ಜೀವನದಲ್ಲಿ ಬಂದೇ ಬರ್ತಾರೆ. ಅದಕ್ಕೋಸ್ಕರ ಅಂತ ಟೈಮ್ ಬರುತ್ತೆ, ಕಾಯಬೇಕಾಗತ್ತೆ. ಇವಾಗಲೇ ಅದೇ ಬೇಕು, ಅದೇ ಹುಡುಗಿನೇ ಬೇಕು ಅಥವಾ ಅದೇ ಹುಡುಗನೇ ಬೇಕು ಅಂತಂದರೆ ನಿನ್ನ ಜಡ್ಜ್ಮೆಂಟ್ ತಪ್ಪಾಗುತ್ತೆ, ನಿನ್ನ ಲೈಫಲ್ಲಿ ಜಡ್ಜ್ಮೆಂಟ್ ತಪ್ಪಾಗುತ್ತೆ ಅಂತ ನೀವು ಹೇಳಬೇಕಾಗತ್ತೆ. ಸರಿಯಾಗಿ ಬುದ್ಧಿ ಹೇಳಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಇದು ಡೆಫಿನೆಟಾಗಿ ಇದು ಯಾರ್ದೋ ಎನರ್ಜಿನೇ ಪಿಕ್ಕಾಗಿರೋದು, ಸುಮ್ಮನೆ ಕಾರ್ಡ್ಸ್ ಬಂದಿಲ್ಲ, ಈ ಥರ ಮಾತಾಡ್ಸೋದಿಲ್ಲ ಬಾಬಾ ನನ್ನ ಹತ್ರ. ಸೊ ಇದು ಏನಂತಂದರೆ ದಯವಿಟ್ಟು ಶೇರ್ ಮಾಡಿ. ಯಾರಿಗಾದರೂ ಆ ಥರ ಕೌನ್ಸಿಲಿಂಗ್ ಬೇಕು ಅಂದರೆ ಖಂಡಿತ ನನಗೆ ಮಾತಾಡ್ಬೋದು. ನನ್ನ ಹತ್ರ ನನ್ನ ಫೋನ್ ನಂಬರ್ ಇರೋದು ಒಂದೇ ನಂಬರು, 9980800552 ಅಂತ. ಓಕೆನಾ? ಸೊ ಕೌನ್ಸಿಲಿಂಗ್ ಚಾರ್ಜಸ್ ಎಲ್ಲ ಏನು ಅಂತ ಅದು ಮಾತಾಡಿದಾಗ ಹೇಳ್ತೀನಿ. ಓಕೆನಾ? ಸೊ ಆ ಥರ ಆಗಿದೆ, ತೊಂದರೆ ಆಗಿದೆ, ನೋವಾಗಿದೆ ಅಂತಂದರೆ ಯಾವ ಥರ ಆಚೆ ಬರಬೇಕು ಏನು ಅನ್ನೋದನ್ನು ವಿತ್ ಹೀಲಿಂಗ್ ಕೂಡ ಮಾತಾಡಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಆ ಥರ ಬೇಕು ಅಂತಂದರೆ ತಿಳಿಸಿ. ಓಕೆನಾ? ಸೊ ಈ ವಿಡಿಯೋ ಶೇರ್ ಮಾಡಿದ್ರೆ ಫೋನ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇದ್ದೇ ಇರುತ್ತೆ. ಓಕೆನಾ? ಸೊ ಅದೊಂದು. ಸೊ ಈ ಥರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಯಾವ ಥರ ಮಟ್ಟಕ್ಕೆ ಹೋಗ್ಬಿಡುತ್ತೆ ಆ ಇನ್ಫ್ಯಾಚುಯೇಷನ್ ಅನ್ನೋದು, ಅಡಿಕ್ಷನ್ ಯಾವ ಥರ ಅಂದರೆ ಅಷ್ಟೇ ಮುಗಿಸ್ಬಿಡ್ತೀನಿ ಅಂತ. ಇನ್ನೊಂದಷ್ಟು ಜನಕ್ಕೆ ಏನು ಮಾಡಿಬಿಡ್ತಾರೆ, ಮುಗಿಸೇ ಬಿಡ್ತಾರೆ. ಆ್ಯಂಡ್ ಆ ಥರ ಯಂಗ್ ಏಜಲ್ಲಿ ಆಯಿತಾ, ನನಗೆ ಸಿಕ್ಕಲಿಲ್ಲ ಅಂದರೆ ನೀನು ಯಾರಿಗೂ ಸಿಗಕೂಡ್ದು ಅಂದ್ಬಿಟ್ಟು ಎಂಥ ಹಂತಕ್ಕೆ ಹೋಗಿಬಿಡ್ತಾರೆ ಅಂದರೆ, ಎಷ್ಟು ಕಡೆ ನೋಡಿದ್ದೀವಲ್ವಾ, ಸಾಯಿಸೇ ಬಿಡ್ತಾರೆ ಪಾಪ. ಇವಾಗ ಸತ್ರು ಇವಾಗ ಬದುಕಿರೋರು ಏನು ಜೀವಂತವಾಗಿ ಆರಾಮಾಗಿ ಇರ್ತಾರೆ, ಅವರನ್ನು ಬಿಹೈಂಡ್ ಬಾಯರ್ಸ್ ಹಾಕ್ತಾರೆ ಅಲ್ವಾ. ಯಾವುದೋ ಒಂದು ಜುವೆನೈಲ್ ಇದಕ್ಕೆ ಹಾಕ್ಬಿಡ್ತಾರೆ. ತುಂಬ ಯಂಗ್ ಏಜಲ್ಲಿ ಈ ಥರ ಎಲ್ಲ ಮಾಡಿದ್ರು ಅಂತಂದರೆ ಅವ್ರ ಜೀವನನೇ ಹಾಳಾಗ್ಬಿಡುತ್ತಲ್ವ. ಬಿಹೈಂಡ್ ಬಾರ್ಸ್ ಕೂತ್ಕೊಂಡ್ರೆ ಆ್ಯಂಡ್ ಆಚೆ ಬಂದ್ರೂ ಅವ್ರು ಎಲ್ಲೇ ಓಡಾಡಿದ್ರೂ ಅವ್ರಿಗೊಂದು ಮಾರ್ಕ್ ಬಿದ್ದುಬಿಡುತ್ತೆ, ಈ ಥರ ಆಯಿತು ಅಂತ. ತುಂಬ ಕೇರ್ಫುಲ್ಲಾಗಿರಿ. ಯಾರು ಆ ಥರ ಅದರಲ್ಲಿ ಇದ್ದಾರೆ ಅಂತಂದರೆ ಖಂಡಿತ ಹೆಲ್ಪ್ ಮಾಡಿ ಅವ್ರಿಗೆ, ಆಯಿತಾ? ಆ್ಯಂಡ್ ಈ ಥರ ಎಲ್ಲ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂತಂದರೆ ಯಾರೇ ಫ್ರೆಂಡ್ಸ್ ಆಗಲಿ, ಯಾರಿಗೆ ನಿಮ್ಮ ಕೈಗೆ ಸಿಕ್ಕಿದೆ ಅಂತಂದರೆ ಖಂಡಿತ ಬುದ್ಧಿ ಹೇಳಿ, ಆಯಿತಾ? ಆ್ಯಂಡ್ ಇನ್ನೂ ನೋಡ್ತಾ ಇದ್ದೀವಿ ಎಷ್ಟೋ ಕಡೆ ಯಾವ ಥರ ಆಗ್ತಾಯಿದೆ ಅಂತಂದರೆ ಮದುವೆನೂ ಆಗಿಬಿಡುತ್ತೆ, ಆಯಿತಾ? ಮದುವೆ ಮಾಡಿ ಎಲ್ಲ ಆದಮೇಲೆ ಆ ಥರ ಫ್ರೆಂಡ್ಸ್ ಜೊತೆನೇ ಅವ್ರ ಲವರ್ ಜೊತೆನೇ ಪ್ಲ್ಯಾನ್ ಮಾಡಿ ಸಾಯಿಸ್ಬಿಡ್ತಾರೆ ಅವರ ಹಸ್ಬೆಂಡ್ನ ಅಥವಾ ವೈಫ್ನ. ಈ ಥರನೂ ಕೇಸಸ್ ನೋಡಿದ್ದೀವಿ, ಎಷ್ಟೋ ಕಡೆ ನೋಡಿದ್ದೀವಿ. ಜೊತೆಗೆ ಹನಿಮೂನ್ಗೆ ಅಂತ ಹೋಗಿರ್ತಾರೆ, ಅಲ್ಲಿ ನೋಡಿದ್ರೆ ಸತ್ತೋಗ್ಬಿಟ್ಟಿರ್ತಾರೆ, ಲೈಕ್ ವಾಪಸ್ ಶವ ಆಗಿ ಬರ್ತಾರೆ. ನೋಡಿ ಇದು ಎಷ್ಟು ಅನ್ಯಾಯ ನಡೀತಾ ಇದೆ ಈ ಥರ ಎಲ್ಲ ಅಂತಂದರೆ ಯಾತಕ್ಕೋಸ್ಕರ ಅಂತ ಫಸ್ಟ್ ಅರ್ಥ ಮಾಡ್ಕೊಂಬಿಟ್ರೆ, ಅಂಥವ್ರ ಮನೆಗಳಲ್ಲಿ ಆ ಮಕ್ಕಳುಗಳಾಗಲಿ ಯಾರೇ ಆಗಲಿ ಅಡಲ್ಟ್ಸ್ ಈ ಥರ ಏನೋ ಒಂದು ಕೈ ಹಾಕಿದ್ದಾರೆ, ಮಾಡಿದ್ದಾರೆ ಈ ಥರ ನೆಗೆಟಿವ್ ಆಗಿ ಅಂದರೆ, ಅವ್ರಿಗೆ ನಿಜವಾಗ್ಲೂ ಹೇಳ್ತೀನಿ, ಅವ್ರಿಗೆ ಫಸ್ಟಿಂದ ಪ್ರೀತಿ ವಿಶ್ವಾಸ ಏನನ್ನೋದೇ ಗೊತ್ತಿಲ್ಲ. ಅಂದರೆ ಏನಂದರೆ ಆ ಥರ ಬೇಕು ಅಂದರೆ ಬೇಕು, ಆ ಥರ ಒಂಥರ ಹಠದ ಸ್ವಭಾವದವ್ರು ಆಗಿಬಿಟ್ಟಿರ್ತಾರೆ. ಅವ್ರಿಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾವ ಥರ ಒಂದು ಪ್ರೀತಿ ವಿಶ್ವಾಸದಿಂದ ಯಾವ ಥರ ಇರಬೇಕು ಜನಗಳ ಜೊತೆ ಅನ್ನೋದು ಗೊತ್ತೇ ಇರಲ್ಲ ಅವ್ರಿಗೆ. ಯಾಕೆ ಅಂದರೆ ಅವ್ರ ಪೇರೆಂಟ್ಸೇ ಹಂಗಿರ್ತಾರಲ್ಲ,
ಆಯಿತಾ? ಆ ಥರ ಆಗ್ಬಿಟ್ಟಿರುತ್ತೆ ನಿಜವಾಗ್ಲೂ, ಸುಳ್ಳಲ್ಲ ಇದು. ಈ ಥರ ತುಂಬ ಕಡೆ ನೀವು ಅಬ್ಸರ್ವ್ ಮಾಡಿ, ಆ ಥರ ಮಕ್ಕಳೇ ಈ ಥರ ಎಲ್ಲ ಒಂದು ನೆಗೆಟಿವ್ ಇದಕ್ಕೆ ಹೋಗ್ತಿದ್ದಾರೆ ಅಂತಂದರೆ ತುಂಬ ಸಲ ಪೇರೆಂಟ್ಸ್ದೂ ಪೇರೆಂಟಿಂಗ್ ಪ್ರಾಬ್ಲಮ್ಮು ಇರುತ್ತೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಬಾಬಾ, ಆ ಥರ ಎಲ್ಲ ಇರುವಾಗ ನಿಮ್ಮ ಕೈಗೆ ಇದನ್ನು ಸಿಕ್ಕಿದೆ ಈ ವಿಡಿಯೋ ಅಂದರೆ ದಯವಿಟ್ಟು ಶೇರ್ ಮಾಡಿ ಆಯಿತಾ. ಐದರ್ ನೀವು ಯಾರಾದರೂ ಸಿಕ್ಕಿದವ್ರಿಗೆ ನಿಮ್ಮ ಮಕ್ಕಳು ಇರ್ಬೋದು, ಯಾರಿಗೋ ಈ ಥರ ಇರೋ ಒಬ್ಬಗೆ ಫ್ರೆಂಡ್ಶಿಪ್ ಮಾಡಿಕೊಂಡು ಲೈಕ್ ತೊಂದರೆಯಲ್ಲಿ ಇರ್ಬೋದು, ಅಥವಾ ಅವರೇ ಫ್ರೆಂಡಾಗಿ ಒಂದು ನೆಗೆಟಿವ್ ಒಂದು ಕ್ರೈಮ್ ಮಾಡೋದ್ರಲ್ಲಿ ಭಾಗಿಯಾಗ್ತಾ ಇರ್ಬೋದು, ಅಥವಾ ಇನ್ನೂ ಹುರಿದುಂಬಿಸ್ತಾ ಇರ್ಬೋದು, ಹಂಗೆ ಮಾಡು ವೆರಿ ಗುಡ್ ಅಂತ. ಸೊ ಒಂದು ಒಳ್ಳೆ ದಾರಿಲಿ ಇಲ್ಲ ಅಂತಂದಾಗ ಪೇರೆಂಟ್ಸ್ ಆ್ಯಕ್ಚುಲಾಗಿ ನೋಡಬೇಕಾಗತ್ತೆ ಮಕ್ಕಳನ್ನ ಅಂತ ಹೇಳ್ತಾ ಇದ್ದಾರೆ. ಡಿಸ್ಟ್ರ್ಯಾಕ್ಟ್ ಆಗಬಾರ್ದು ಮಕ್ಕಳು, ಯಾವುದೇ ಕಾರಣಕ್ಕೂ ಡಿಸ್ಟ್ರ್ಯಾಕ್ಟ್ ಆಗಬಾರ್ದು. ಆ ಥರ ಆಗಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ ಆಯಿತಾ. ತುಂಬ ಮಕ್ಕಳು ಈ ಥರ ಒಂದು ಇದರಲ್ಲಿ ಏನಾಗುತ್ತೆ ಅಂತಂದರೆ, ಯಾರೋ ಒಂದು ಹುಡುಗ ಒಂದು ಹುಡುಗಿ ಕೇಸ್ ಆಯಿತು ಅಂದ ತಕ್ಷಣ ಅವ್ರವ್ರ ಫ್ರೆಂಡ್ಸ್ಗಳು ಸೇರ್ಕೊಳ್ತಾರೆ, ಅವ್ರವ್ರ ರಿಲೇಟಿವ್ಸು ಸೇರಿರ್ತಾರೆ. ಯಂಗ್ಸ್ಟರ್ಸ್ ಅವರ ರಿಲೇಟಿವ್ಸ್ ಇದ್ದೇ ಇರ್ತಾರಲ್ಲ, ಕಸಿನ್ಸು ಆ ಥರ ಎಲ್ಲ. ಸೊ ಇದು ಎಷ್ಟೆಷ್ಟು ಫ್ಯಾಮಿಲಿಗೆ ಹರ್ಟ್ ಆಗುತ್ತೆ, ಎಷ್ಟೆಷ್ಟು ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತೆ ನೋಡ್ಕೊಳ್ಳಿ. ಸೊ ಆ ಥರ ಇಷ್ಟು ಮಾತಾಡಿಸ್ತಾ ಇದ್ದಾರೆ, ಹೇಳಿಸ್ತಾ ಇದ್ದಾರೆ ಅಂತಂದರೆ ಖಂಡಿತ ಇದ್ರ ಮೇಲೆ ನಾವೆಲ್ಲರೂ ಹೆಲ್ಪ್ ಮಾಡಲೇಬೇಕಾಗತ್ತೆ, ಎಲ್ಲರೂ ಆಯಿತಾ. ನಾವೊಬ್ಬರೇ ಈಗ ಹೇಳಿಸ್ತಿದ್ದಾರೆ ಅಂತಂದರೆ ನಿಮ್ಮ ಎಲ್ಲರ ಸಹಕಾರನೂ ಬೇಕಾಗತ್ತೆ. ಈ ಥರ ಯಾರಾದರೂ ಮಕ್ಕಳು ತೊಂದರೆಯಲ್ಲಿದ್ದಾರೆ ಏನು ಅಂತಂದರೆ ಖಂಡಿತ ಹೆಲ್ಪ್ ಮಾಡಬೇಕಾಗತ್ತೆ ಅಂತ. ಓಕೆನಾ. ಸೊ ಇದೇನೋ ತುಂಬ ಡಿಫ್ರೆಂಟಾಗಿ ನನಗೆ ಯಾಕೋ ಅದು ಹೇಳಿದ್ನಲ್ಲ, ತುಂಬ ಬೇಜಾರಾಗ್ತಾಯಿದೆ. ಜೊತೆಗೆ ಲೈಫ್ನೇ ಹಾಳು ಮಾಡ್ಕೊಂಡ್ಬಿಡ್ತಾರೆ ನೋಡಿ ಯಂಗ್ಸ್ಟರ್ಸು. ಲೈಫ್ನೇ ಮುಗಿದೋಗಿತ್ತು ಲೈಫ್ ಅವ್ರದ್ದು. ಮುಂದೆ ಈಗ ಪೇರೆಂಟ್ಸು ಕೂಡ ಒಂದು ಆಸೆ ಇಟ್ಕೊಂಡು ಒಂದು ಬೆಳೆಸ್ತಾರೆ, ಮಕ್ಕಳನ್ನ ಓದಿಸ್ತಾರೆ, ಬೆಳೆಸಿರ್ತಾರೆ. ಈ ಥರ ಯಾರೋ ಪುಂಡ್ರು ಪ್ರೋಕ್ರಿಗಳ ಜೊತೆ ಸೇರ್ಕೊಂಡ್ಬಿಟ್ಟು ಮಕ್ಕಳು ಈ ಥರ ಯಾವುದೋ ಒಂದು ಹಾದಿಲಿ ಹೋಗೋಕ್ಕೆ ಶುರು ಮಾಡಿಬಿಟ್ರೆ ಪಾಪ ಏನು ಮಾಡಬೇಕು ಅವರು ಹೇಳಿ? ಪೇರೆಂಟ್ಸ್ ಏನು ಮಾಡಬೇಕು? ಒಂದು ಆಸೆ ಇಟ್ಕೊಂಡು ಸಾಕ್ತಾರೆ, ಎಸ್ಸಪ್ಪ ನಮ್ಮ ಜೀವನಕ್ಕೆ ನಮ್ಮ ಮುಂದೆ ಉರ್ಗೋಲಾಗಿ ನಿಂತ್ಕೋತಾರೆ ನಮ್ಮ ಮಕ್ಕಳು, ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ಅಂತ ಒಂದು ಆಸೆ ಇರುತ್ತೆ. ಗಂಡು ಮಕ್ಕಳಾಗ್ಬಿಟ್ರಂತೂ ಕೇಳಲೇಬೇಡಿ ಆಯಿತಾ ಈ ಭಾರತದಲ್ಲಿ. ಆ ಥರ ಇರುವಾಗ ಈಗ ಅದೇ ಗಂಡು ಮಕ್ಕಳು ಈ ಥರ ಎಲ್ಲ ಏನೋ ಒಂದು ನೆಗೆಟಿವ್ ಫ್ರೆಂಡ್ಸ್ಗಳ ಜೊತೆ ಹೋಗಿ ಈ ಥರ ಲೈಫ್ ಹಾಳು ಮಾಡಿಕೊಂಡ್ರು ಅಂದರೆ ಏನಾಗುತ್ತೆ? ಅದು ಹೋಗಲಿ, ಈಗ ಲೇಡೀಸ್ ಅಂತಲೇ ತೊಗೊಳ್ಳಿ, ಈ ಥರ ಒಂದು ನೆಗೆಟಿವ್ ಇದರಲ್ಲಿ ಸೇರಿಕೊಂಡು ಈ ನಶಾ ಇದು ಮಾಡೋದು, ಆ ಥರ ಒಂದು ಪೇರೆಂಟ್ಸ್ಗೆ ಒಂದು ಗೌರವ ಕೊಡದೇ ಇರೋದು, ಇದು ಇಬ್ರಿಗೂ ಹೇಳ್ತಾ ಇರೋದು. ಅವರು ಹೆಣ್ಮಕ್ಳು ಗಂಡು ಮಕ್ಕಳು ಅಂತಲ್ಲ, ಈ ಥರ ಎಲ್ಲ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅದೆಷ್ಟು ಹಿಂಸೆ ಆಗುತ್ತೆ ಪೇರೆಂಟ್ಸ್ಗೆ. ಆ್ಯಕ್ಚುಲಿ ಎಷ್ಟು ಜನ ಫೋನ್ ಮಾಡಿ ನನ್ನ ಹತ್ರ ಅದೇ ಹೀಲಿಂಗ್ ಎಲ್ಲ ತೊಗೊಂಡಾಗ ಪಾಪ ಎಷ್ಟು ಹತ್ಕೋತಾರೆ ಅಂತಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಇದು ಸುಮ್ಮನೆ ಹೇಳ್ತಾ ಇರೋದಲ್ಲ, ನಂಗೆ ನಿಜವಾಗ್ಲೂ ತುಂಬ ಹಿಂಸೆ ಆಗುತ್ತೆ. ಎಸ್ಪೆಷಲಿ ಮಕ್ಕಳ ವಿಚಾರದಲ್ಲಿ ನಾವು ಎಷ್ಟು ಒಂದು ಹೋಪ್ ಇಟ್ಕೊಂಡಿರ್ತೀವಲ್ವ, ಅವ್ರು ನಮಗೇನು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಅವ್ರು ಚೆನ್ನಾಗಿರಬೇಕು, ಜೀವನದಲ್ಲಿ ಚೆನ್ನಾಗಿ ಒಂದು ಉತ್ತಮ ಸ್ಥಾನಕ್ಕೆ ಬರಬೇಕು ಅಂತ. ಈ ಥರ ಏನೋ ಒಂದು ಮಾಡ್ಕೊಂಡು ಜೀವನನೇ ಹಾಳು ಮಾಡ್ಕೊಂಬಿಟ್ರೆ ಏನು ಮಾಡಬೇಕು ಪಾಪ ಅಂತ ಪೇರೆಂಟ್ಸ್ ಹೇಳಿ? ಎಷ್ಟು ಜನ ಹತ್ಕೋತಾರೆ ಗೊತ್ತಾ? ನಾನು ಅವ್ರವ್ರ ಅಳೋದನ್ನು ಅವ್ರವ್ರು ಹೇಳ್ಕೊಂಡು ದುಃಖ ಪಡೋದನ್ನು ಅದು ನಾನು ವರ್ಣಿಸೋಕ್ಕಾಗಲ್ಲ, ವಿವರಿಸೋಕ್ಕಾಗಲ್ಲ. ಯಾಕೆಂದರೆ ಅದು ತುಂಬ ಹರ್ಟ್ ಆಗುತ್ತೆ, ಇನ್ನೂ ಹರ್ಟ್ ಆಗುತ್ತೆ. ಅಷ್ಟು ಕಷ್ಟಪಟ್ಟು ಓದಿಸಿ ನೋಡಿಕೊಂಡು ಪಾಪ ಚೆನ್ನಾಗಿರಲಿ ಅಂತ ಮಾಡ್ತಾರೆ. ಬಟ್ ಮಕ್ಕಳು ಈ ಥರ ಯಾವುದೋ ಒಂದು ವಿಷಗಳಿಗೆ ಅಂತಾರೆ ನೋಡಿ, ಆ ಥರ ಒಂದು ವಿಷಮ ಪರಿಸ್ಥಿತಿಗೆ ಸಿಗಾಕೊಂಡು ಒಂದು ವಿಷಗಳಿಗೆ ಈ ಥರ ಯಾರೋ ಒಂದು ಸಿಕ್ಕಿರ್ತಾರೆ, ಈ ಥರ ಏನೋ ತೊಂದರೆ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಅದನ್ನು ಚೇಂಜ್ ಮಾಡೋದಕ್ಕೆ ಅಷ್ಟು ಸುಲಭನೂ ಅಲ್ಲ. ಈ ಥರ ಒಂದು ಪರಿಸ್ಥಿತಿಗೆ ಹೋಗಬಾರ್ದು ಅನ್ನೋದೇ ಈ ವಿಡಿಯೋದು ಒಂದು ಉದ್ದೇಶ. ಅರ್ಥ ಆಯ್ತಾ? ಸೊ ಆ ಥರ ಮಕ್ಕಳು ಆ ಥರ ಹೋಗಬಾರ್ದು ಅನ್ನೋದೇ ಒಂದು ಉದ್ದೇಶ. ಸೊ ಯಾರೇ ಆ ಥರ ತೊಂದರೆಯಲ್ಲಿದ್ದಾರೆ ಅಂದರೆ ಖಂಡಿತ ಹೀಲಿಂಗ್ ತೊಗೊಳ್ಳಿ ಆಯಿತಾ. ಮಕ್ಕಳಿಗೆ ಖಂಡಿತ ಒಳ್ಳೆಯದಾಗತ್ತೆ. ಮಾತಾಡಬೇಕಾಗತ್ತೆ. ಮಾತಾಡಿ ಒಂದು ಅಡ್ವೈಸ್ ಕೊಟ್ರೇ ಮಕ್ಕಳಿಗೆ ಅರ್ಥ ಆಗೋದು ಆಯಿತಾ. ಸೊ ಆ ಥರ ಇದ್ದಾರೆ ಅಂದರೆ ಖಂಡಿತ ಕೌನ್ಸಿಲಿಂಗ್ ಕೂಡ ಮಾಡ್ತೀನಿ. ಬೇಕು ಅಂದರೆ ಖಂಡಿತ ನನ್ನ ಫೋನ್ ನಂಬರ್ ಗೊತ್ತಲ್ಲ, ಒಂದೇ ಫೋನ್ ನಂಬರ್ ಇರೋದು, 9980800552 ಅಂತ. ಅದಕ್ಕೆ ಮೆಸೇಜ್ ಮಾಡ್ಬೋದು. ಓಕೆನಾ?
ಥ್ಯಾಂಕ್ ಯು. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಸೊ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಓಕೆನಾ? ಸೊ ಮೆಂಬರ್ಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮೆಂಬರ್ಸ್ಗೂ ವೆಲ್ಕಮ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು ಏನಂತಂದರೆ, ಮೆಂಬರ್ಶಿಪ್ಸ್ ತೊಗೊಂಡಿದ್ದೀರಾ ಅಂತಂದರೆ ಅದು ಯೂಟ್ಯೂಬ್ ಚಾನೆಲ್ನವರೇನೇ ಅದನ್ನು ಸರ್ಟಿಫೈ ಮಾಡಿ ಅದನ್ನು ಅಂದರೆ ನಿಮಗೆ ಒಂದು ಕ್ಲಿಯರೆನ್ಸ್ ಕೊಡ್ತಾರೆ. ಸೊ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಅದಾದಮೇಲಿಂದ ನಿಮಗೆ ಮೆಂಬರ್ಸ್ ವಿಡಿಯೋ ಅನ್ನೋದು ನೀವು ನೋಡೋಕ್ಕಾಗತ್ತೆ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಅಪ್ಪ. ವೆಲ್ಕಮ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ಏನು ವೀಡಿಯೋಸ್ ವಾಟ್ಸಪ್ಪಲ್ಲಿ ಮೆಸೇಜ್ ಎಲ್ಲ ಹಾಕಿ ಮಾಡ್ತೀರಾ, ನನಗೆ ಖಂಡಿತ ಅದನ್ನೆಲ್ಲ ನೋಡುವಷ್ಟು ಕಷ್ಟ ಆಗುತ್ತೆ. ಸೊ ಬೇಜಾರು ಮಾಡ್ಕೋಬೇಡಿ, ಆಯಿತಾ? ಸೊ ಏನಿದ್ರೂ ನಾವು ಇದರಲ್ಲಿ ಸಿಗೋಣ, ಏನು ವಿಡಿಯೋ ಮೂಲಕ ಸಿಗೋಣ. ಬೇಕು ಅಂತಂದರೆ ಹೇಳಿ, ಒಂದು ವಾಟ್ಸಪ್ ಗ್ರೂಪ್ ಮಾಡ್ಬೋದು. ಸೊ ದಟ್ ಏನಾದ್ರು ಚಾಟ್ ಮಾಡಬೇಕು ಆ ಥರ ಅಂತಂದ್ರೂ ಆ ಥರ ಮಾಡ್ಬೋದು. ವಾಟ್ಸಪ್ ಗ್ರೂಪ ಅಥವಾ ಇನ್ಯಾವುದು ಮಾಡ್ಬೋದು, ಅದನ್ನು ಕನ್ಫರ್ಮ್ ಹೇಳ್ತೀನಿ, ಆಯಿತಾ? ಅಂದರೆ ಎಲ್ಲ ನಮ್ಮ ಮೆಂಬರ್ಸ್ ಎಲ್ಲರೂ ಒಂದು ಕಡೆ ಸಿಗ್ತೀವಿ ಅನ್ನೋ ಥರ. ಓಕೆನಾ? ಸೊ ನೀವೇ ಹೇಳಬೇಕು, ಎಸ್ ವಿ ಆರ್ ರೆಡಿ ಅಂತಂದರೆ ಅದನ್ನು ಗ್ರೂಪ್ ಮಾಡಿ ತಿಳಿಸ್ತೀನಿ. ಓಕೆನಾ? ಬಿಕಾಸ್ ಎಲ್ಲರೂ ಇವಾಗ ಏನಾಗುತ್ತೆ ಅಂತಂದರೆ, ನೀವೆಲ್ಲರೂ ಚಾಟ್ ಮಾಡ್ತಾ ಇರ್ಬೋದು, ನೀವೆಲ್ಲರೂ ನಿಮ್ಮ ಒಂದು ಮನಸ್ಸಿನಲ್ಲಿ ಏನಿರುತ್ತೆ ಅದನ್ನು ವಿಷಯ ತಿಳಿಸ್ಬೋದು, ಎಲ್ಲರೂ ನೋಡ್ತಾರೆ ಅವಾಗ. ಆ ಥರ ಅರ್ಥ ಆಯ್ತಾ? ಚೆನ್ನಾಗಿರುತ್ತೆ, ಒಂದು ಇಂಟ್ರ್ಯಾಕ್ಷನ್ ಇರುತ್ತೆ ಎಲ್ಲರಿಗೂ. ಸೊ ಆ ಥರ ಅಂತ ನಂಗೆ ಅನ್ನಿಸ್ತಾ ಇದೆ. ಸೊ ನೀವು ಬೇಕು ಅಂತಂದರೆ ಹೇಳಿ, ಓಕೆ ಅಂತಂದರೆ. ಯಾಕೆಂದರೆ ನನಗೆ 1 to 1 ಹಾಕಿದ್ರೆ ನಾನು ಮಾತ್ರ ನೋಡಿರ್ತೀನಿ, ಆ್ಯಂಡ್ ಒಂದೊಂದು ಸಲ ನೋಡೋಕ್ಕೂ ಆಗಿಲ್ಲ, ನಿಜ ಹೇಳ್ತಿದ್ದೀನಿ. ಸೊ ಯಾರೆಲ್ಲ ಮೆಂಬರ್ಶಿಪ್ ತೊಗೊಂಡಿರ್ತೀರ ಅಲ್ವಾ, ಸೊ ಮೆಂಬರ್ಶಿಪ್ ತೊಗೊಂಡು ಇಮಿಡಿಯೇಟ್ ನನಗೆ ಪಾಪ ಅದನ್ನು ಸ್ಕ್ರೀನ್ಶಾಟ್ ಎಲ್ಲ ಕಳಿಸಿ, ಒಬ್ಬೊಬ್ಬರು ಹೇಳ್ತಾರೆ ಲೈಕ್ ನನಗೆ ವಿಡಿಯೋ ನೋಡೋಕ್ಕೆ ಆಗ್ತಿಲ್ಲ ಆ ಥರ ಅಂತೆಲ್ಲ. ಸ್ವಲ್ಪ ಟೈಮ್ ಕೊಡಬೇಕು, ಅದು ಕ್ಲಿಯರ್ ಮಾಡ್ತಾರೆ ಯೂಟ್ಯೂಬ್ನವ್ರು, ಯೋಚನೆ ಮಾಡಬೇಡಿ. ಓಕೆನಾ? ಅದ್ರ ಜೊತೆಗೆ ನೀವು ಓಕೆ ಅಂತಂದರೆ ನನಗೆ ಕನ್ಫರ್ಮ್ ಮಾಡಿ. ನಾನು ಫಾರ್ ಆಲ್ ಮೆಂಬರ್ಸ್ ಅಂತಲೇ ನಾವೊಂದು ಗ್ರೂಪ್ ಮಾಡಿಕೊಂಡು ಚಾಟ್ ಮಾಡ್ಬೋದು. 1 to 1 ಎಲ್ಲರೂ ಚಾಟ್ ಮಾಡ್ಬೋದು. ನಾನು ಒಬ್ಬಳೇ ಚಾಟ್ ಮಾಡಿ ಮಾತಾಡ್ತೀನಿ, ಅಥವಾ ನಿಮ್ಮಲ್ಲಿರೋ ನಾಲೆಡ್ಜು ನಾವು ಕಲ್ತ್ಕೊಳ್ಳೋಣ, ನಮ್ಮಲ್ಲಿರೋ ನಾಲೆಡ್ಜ್ ಅವರು ಕಲ್ತ್ಕೊಳ್ಳಿ, ಆ ಥರ. ಓಕೆನಾ? ಚೆನ್ನಾಗಿರುತ್ತೆ. ಸೊ ನೀವೇ ಅದನ್ನು ಓಕೆ ಅಂತಂದರೆ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಎಲ್ಲರೂ ಅಲ್ಲಿಗೆ ಜಾಯಿನ್ ಆಗೋಕ್ಕೆ ಲಿಂಕ್ ಕಳಿಸ್ತೀನಿ. ಸೊ ದಟ್ ಚೆನ್ನಾಗಿರುತ್ತೆ, ಚಾಟ್ ಮಾಡ್ಬೋದು. ಏನಂತೀರಾ? ಸೊ ಓಕೆಪ್ಪ, ಇಲ್ಲಿ ತನಕ ಆಯಿತು. ಇನ್ನೇನು? ಓಕೆ. ಸೊ ಏನು ನೀವು ಸ್ಟೋರ್ಸ್ ನೋಡೇ ಇಲ್ಲ ಅನಿಸುತ್ತೆ. ಸ್ಟೋರ್ಸ್ದು ಲಿಂಕ್ ಎಲ್ಲ ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಖಂಡಿತ ನೋಡಿ, ಪರ್ಚೇಸ್ ಮಾಡಿ. ಓಕೆನಾ? ಹಾಗೆ ಹೀಲಿಂಗ್ ಬೇಕು ಅಥವಾ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೂ ಎಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಡೀಟೇಲ್ಸ್ ಎಲ್ಲ. ಸೊ ಖಂಡಿತ ಸಡನ್ನಾಗಿ ಫೋನ್ ಮಾಡೋಕ್ಕೆ ಶುರು ಮಾಡಿಬಿಡ್ಬೇಡಿ. ಫೋನ್ ಮಾಡಿದ್ರೆ ಏನು ಗೊತ್ತಾ? ಆ್ಯಂಡ್ ಎಷ್ಟೋ ಜನ ಹೇಳ್ತೀರಾ, ಫೋನ್ ಮಾಡ್ತೀನಿ, ಫೋನೇ ತೆಗ್ದಿಲ್ಲ ನೀವು ಅಂತ. ಯಾಕೆ ಫೋನ್ ಮಾಡ್ತೀರಾ? ನಿಮಗೆ ಇವಾಗ ಡೀಟೇಲ್ಸ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ಡೈರೆಕ್ಟಾಗಿ ನಿಮ್ಗೆ ಏನು ಬೇಕು ಆ ಥರ ಪೇ ಮಾಡಿ, ನೀವು ಒಂದು ವಾಟ್ಸಪ್ಪಲ್ಲಿ ನೀವು ಏನು ಪೇ ಮಾಡಿರ್ತೀರ ಸ್ಕ್ರೀನ್ಶಾಟ್ ಶೇರ್ ಮಾಡಿ. ಏಕೆಂದರೆ ಇವಾಗ ವೀಡಿಯೋಸು ಮಾಡ್ತಾ ಇರ್ತೀನಿ, ಪರ್ಸನಲ್ ರೀಡಿಂಗ್ ಮಾಡ್ತಿರ್ತೀನಿ, ಹೀಲಿಂಗ್ ಮಾಡ್ತಾ ಇರ್ತೀನಿ, ಅರ್ಥ ಆಯ್ತಾ? ಸೊ ಆ ಟೈಮಲ್ಲಿ ನೀವು ಏನಾದ್ರು ಎಮರ್ಜೆನ್ಸಿ ಇದೆ ಅಂತಂದ್ರೂ ನಿಮಗೆ ತೊಂದರೆ ಆಗೋದು. ನಾ ಹೇಳ್ಬಿಡ್ತೀನಿ. ಯಾಕೆಂದರೆ ನಾನು ಫೋನ್ಗೆ ಕಾಯ್ತಾ ಕೂತ್ರೆ ನಿಮಗೆ ಲೈಕ್ ಪ್ರಾಬ್ಲಮ್ ಆಗೋದು ನಿಮಗೆ. ಈಗ ಆ್ಯಸ್ ಇಟ್ ಈಸ್ ಪ್ರಾಬ್ಲಮಲ್ಲಿ ಇರ್ತೀರಾ ಪಾಪ, ಅದಕ್ಕೋಸ್ಕರ ಅಂತ ತಾನೇ ಹೀಲಿಂಗ್ ಬೇಕು ಅಥವಾ ಪರ್ಸನಲ್ ರೀಡಿಂಗ್ ಬೇಕು ಅಂತ ಬರ್ತೀರಾ, ಇಲ್ಲಾಂದರೆ ಯಾತಕ್ಕೆ ಬರ್ತೀರಾ ಅಲ್ವಾ? ಸೊ ಆ ಥರ ಇರುವಾಗ ನೀವು ಹಿಂಗೆ ಹೇಳ್ಬಿಟ್ರೆ, ಇವಾಗ ನಾನು ಫೋನ್ ತೊಗೊಂಡ್ಲೇ ಇಲ್ಲ ನೀವು ಅಂತಂದಾಗ ನನಗೂ ಹಿಂಸೆ ಅನಿಸುತ್ತೆ. ನಾನು ಅದನ್ನೇ ಹೇಳ್ತೀನಿ ಪ್ರತಿ ಸಲ, ಫೋನೇ ಮಾಡಬೇಡಿ ದಯವಿಟ್ಟು. ಆ್ಯಂಡ್ ಈವನ್ ಪರ್ಸನಲ್ ಮೆಸೇಜಸ್ ಕೂಡ ಹಾಕ್ತಾ ಹೋಗಬೇಡಿ. ಯಾತಕ್ಕೆ ಹಾಕ್ತೀರಾ? ನಿಮ್ಗೆ ಏನಾದರೂ ಬೇಕು ಅಂತಂದರೆ ಪರ್ಸನಲ್ ಹೀಲಿಂಗ್ ಬೇಕಾ ಅಥವಾ ರೀಡಿಂಗ್ ಬೇಕಾ, ಹೀಲಿಂಗ್ ಬೇಕಾ, ಅಷ್ಟೇ. ಎರಡೇ ವಿಷಯಕ್ಕಷ್ಟೇ ವಾಟ್ಸಪ್ ನಂಬರ್ ಕೊಟ್ಟಿರೋದು, ಸರಿನಪ್ಪ? ಸೊ ಅದನ್ನು ಪೇ ಮಾಡಿಬಿಟ್ಟು ನೀವು ಸ್ಕ್ರೀನ್ಶಾಟ್ ಶೇರ್ ಮಾಡಿದ್ರೆ ಫರ್ದರ್ ಒಳ್ಳೆಯದಾಗುತ್ತೆ. ಯಾಕೆಂದರೆ ಈಗ ಸ್ವಲ್ಪ ನನಗೂ ಈ ಥರ ಎಕ್ಸ್ಟ್ರಾ ಈ ಕೆಲಸಗಳೆಲ್ಲ ಇರೋದ್ರಿಂದ ಲೈಕ್ ನಾನೇನು ಮಾಡಬೇಕಾಗತ್ತೆ, ಅದನ್ನು ಮುಗಿಸ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಚಾಟ್ ಮಾಡ್ತಾ ಫೋನಲ್ಲಿ ಮಾತಾಡ್ತಾ ಇದ್ರೆ ಏನು ಗೊತ್ತಾ, ನನಗೂ ಖುಷಿನೇ. ನೀವು ಹೊಗಳ್ತೀರಾ, ಖುಷಿಯಾಗೇ ಆಗುತ್ತೆ ನನಗೂ. ನಾನು ಹೊಗಳ್ತೀನಿ ನಿಮ್ಮನ್ನು, ನಿಮಗೂ ಖುಷಿ ಆಗುತ್ತೆ. ಬಟ್ ನನಗೆ ಕೊಟ್ಟಿರೋ ಕೆಲಸ, ಭಗವಂತ ನನಗೆ ಕೊಟ್ಟಿರೋ ಕೆಲಸ ಕಂಪ್ಲೀಟ್ ಮಾಡಬೇಕಲ್ಲಪ್ಪ, ಏನು ಮಾಡಲಿ?
ನನಗೂ ಆಸೆ ಎಲ್ಲರ ಹತ್ರ ಮಾತಾಡ್ತಾ ಕೂತ್ಕೊಂಡ್ಬಿಟ್ರೆ ನೀವೇ ಹೇಳಿ ಹೇಗಾಗುತ್ತೆ. ಆಮೇಲೆ ಕೆಲಸ ಕೊಟ್ಟಿರೋದು ಭಗವಂತ ನನಗೆ ತುಂಬ ತೊಂದರೆ ಆಗಿಬಿಡುತ್ತೆ, ಅರ್ಥ ಮಾಡ್ಕೊಳ್ಳಿ. ಓಕೆನಾ. ಭಗವಂತ ಹೇಳಿರೋದು ಏನಂದರೆ, ಯಾರೇ ತೊಂದರೆ ಅಂತ ಬಂದ್ರೂ ಯು ಶುಡ್ ಅಕ್ಸೆಪ್ಟ್, ಯು ಹೀಲಿಂಗ್ ಮಾಡಬೇಕು ಅಂತ. ನಾನು ಹೇಳೋಕ್ಕಾಗಲ್ಲ, ಅಯ್ಯೋ ನಾನು ಆರಾಮಾಗಿ ಮಾತಾಡ್ಕೊಂಡು ಕೂತ್ಕೊಂಡು ಬಿಡ್ತೀನಿ, ಜಗಳ ಹೊಗಳ್ತಾ ಇದ್ದಾರೆ ನನಗೆ ಅಂತ. ಆ ಥರ ಮಾಡೋಕ್ಕಾಗಲ್ಲಪ್ಪ ನಾನು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಓಕೆನಾ. ಏನಿದ್ರೂ ಆರಾಮಾಗಿ ಒಂದು ಬೇಕಂದರೆ ಒಂದು ನಾನು ಹೇಳ್ದಂಗೆ ಮೆಂಬರ್ಸ್ಗೋಸ್ಕರ ಅಂತ ಒಂದು ಓಪನ್ ಮಾಡೋಣ. ಅಲ್ಲಿ ಏನಾದ್ರು ಡಿಸ್ಕಸ್ ಮಾಡಬೇಕು ಅಂದರೆ ಜಸ್ಟ್ ಮೆಸೇಜ್ ಮಾಡಬೇಕಷ್ಟೇ, ಫೋನ್ಗಿನ್ ಮಾಡೋ ಹಂಗಿಲ್ಲ ಯಾರೂ, ಆಯಿತಾ. ಈಗಲೇ ಹೇಳ್ಬಿಡ್ತೀನಿ, ಮೆಸೇಜ್ ಮಾಡಿ, ಮೆಸೇಜ್ ರಿಪ್ಲೈ ಮಾಡಿ ಅಷ್ಟೇ, ಆ ಥರ. ಆ್ಯಂಡ್ ಅದನ್ನು ಆದಷ್ಟು ಇದಾಗಿಟ್ಟಿರಬೇಕು, ಏನೋ ಕೆಟ್ಟದಾಗಿ ಮೆಸೇಜಸ್ ಹಾಕೋದು ಮಾಡಬಾರ್ದು. ಗ್ರೂಪ್ಗೆ ಒಂದು ಡಿಗ್ನಿಟಿ ಇರಬೇಕು, ಆ ಥರ ಒಂದು ಫಾಲೋ ಮಾಡ್ತಾ ಹೋಗೋಣ ಅನ್ನೋದಾದರೆ ಎಸ್, ಐ ಅಗ್ರಿ. ಓಕೆನಾ. ಆಮೇಲೆ ಇದು ಅದಕ್ಕೇನೆ ಈ ನಂಬರ್ ಈ ಫೋನ್ ನಂಬರ್ ನಾನು ಏನು ಹೇಳೋದು, ಇದು ಓನ್ಲಿ ಎರಡೇ ಪರ್ಪಸ್ಗೆ. ಐದರ್ ನಿಮ್ಗೆ ಹೀಲಿಂಗ್ ಬೇಕಾ ಇಲ್ಲ ಪರ್ಸನಲ್ ರೀಡಿಂಗ್ ಬೇಕಾ, ಅಷ್ಟಕ್ಕಷ್ಟೇ ದಯವಿಟ್ಟು ಇಡಿ, ಆಯಿತಾ. ಏಕೆಂದರೆ ಪಾಪ ಎಮರ್ಜೆನ್ಸಿ ಅಂತ ಅಂದ್ಕೊಂಡು ಯಾರು ಮೆಸೇಜ್ ಹಾಕಿರ್ತಾರಾ, ನಂಗೆ ನೋಡೋಕ್ಕೆ ಆಗಲ್ಲ ನನಗೆ. ಏಕೆಂದರೆ ಒಂದು 10 ಮೆಸೇಜಸ್ ಏನೇನೋ ಬಂದುಬಿಟ್ಟಿರುತ್ತೆ, ನಂಗೆ ನೋಡೋಕ್ಕೆ ಆಗಲ್ಲ. ಅದು ಯಾರ್ದು ಇಂಪಾರ್ಟೆಂಟ್ ಇರುತ್ತೆ ಅವ್ರದ್ದು ಮೆಸೇಜ್ ನೋಡೋಕ್ಕಾಗಲ್ಲ. ಇನ್ನೊಬ್ಬರು ಯಾರೋ ಅರ್ಜೆಂಟಾಗಿ ಪಾಪ ಅವ್ರಿಗೆ ಫೋನ್ ನಂಬರ್ ಸಿಕ್ಕಿ ನನ್ನ ಹತ್ರ ಮಾತಾಡಬೇಕಾಗಿರುತ್ತೆ, ಲೈಕ್ ಏನೋ ತುಂಬ ನಿಜವಾಗ್ಲೂ ಎಮರ್ಜೆನ್ಸಿ ಇರುತ್ತೆ, ಲೈಕ್ ಹೀಲಿಂಗ್ಗೆ, ಅರ್ಥ ಆಯ್ತಾ. ಅಂಥವ್ರ ಹತ್ರ ಏನಾಗುತ್ತೆ ಗೊತ್ತಾ, 4-5 ಸಲ ಫೋನ್ ಮಾಡಿದೆ, ನಾನು ಫೋನೇ ತೊಗೊಳ್ಳಿಲ್ಲ ನೀವು ಅಂತಾರೆ. ನಾನು ಏನು ಮಾಡಲಿ, ಸೈಲೆಂಟಲ್ಲಿರುತ್ತೆ ಫೋನು ನಂದು. ಯಾವಾಗಲೂ ಫೋನ್ ಸೈಲೆಂಟಲ್ಲಿರುತ್ತೆ, ನಾನು ಆನ್ ಇಟ್ಟೇ ಇರೋದಿಲ್ಲ, ಆಯಿತಾ. ಯಾಕೆಂತಂದರೆ ನನಗೆ ಹೀಲಿಂಗ್ ಮಾಡ್ತಿರ್ತೀನಿ, ಈ ಥರ ಪರ್ಸನಲ್ ರೀಡಿಂಗ್ ಏನೋ ಮಾಡ್ತಾ ಇರುವಾಗ ಫೋನ್ ರಿಂಗಾಗಿ ಶುರುವಾಗಿಬಿಟ್ರೆ ನನಗೆ ಆ ಕಂಟಿನ್ಯೂಟಿನೇ ಇರೋದಿಲ್ಲ. ಕಂಟಿನ್ಯೂಸ್ ಆಗಿ ನೀಟಾಗಿ ಮಾತಾಡಬೇಕು ಅಂತಂದರೆ ಫೋನುಗೀನು ಎಲ್ಲ ಬಂದು ಎಲ್ಲ ಕ್ಲೋಸ್ ಮಾಡಿ ಇಟ್ಬಿಟ್ಟು ಕೂತ್ಕೊಳ್ತೀನಿ ಆರಾಮಾಗಿ. ಈ ಥರ ನಾನು ಎಂಜಾಯ್ ಮಾಡ್ತೀನಿ ರೀಡಿಂಗ್ ಮಾಡುವಾಗ. ಬರೀ ನಿಮಗೆ ಮಾತ್ರ ಅಲ್ಲ, ನನಗೂ ಫುಲ್ ಖುಷಿ ಆಗ್ತಾ ಇರುತ್ತೆ ಇವಾಗ ರೀಡಿಂಗ್ ಮಾಡ್ತಾ ಇರುವಾಗ. ಅಂದರೆ ನೆಗೆಟಿವ್ ಆಗಿ ನಾನು ಹೇಳ್ತಾ ಇಲ್ಲ, ಅಂದರೆ ಏನು ತೊಂದರೆ ಆಗ್ತಿದೆ ಅನ್ನೋದಕ್ಕೆ ಖುಷಿ ಪಡ್ತೀನಿ, ದಯವಿಟ್ಟು ಆ ಥರ ಎಲ್ಲ ಅಂದ್ಕೋಬೇಡಿ. ಏನಂದರೆ ನಿಮಗೆ ಹೆಲ್ಪ್ ಆಗ್ತಿದೆ ಅನ್ನೋದು ಒಂದು ಖುಷಿ ಬರುತ್ತೆ ನನಗೆ. ಎಸ್, ನಿಮ್ಗೆ ಹೆಲ್ಪ್ ಆಗುತ್ತೆ, ಈ ಥರ ಏನೋ ಒಂದು ಹೊಸದಾಗಿ ಏನೋ ಬರ್ತಾ ಇದೆ ಈ ರೀಡಿಂಗಲ್ಲಿ ಅಂತಂದಾಗ ಡೆಫಿನೆಟಾಗಿ ಅದು ಯಾರದ್ದು ರೀಡಿಂಗು, ಯಾರಿಗೆ ಸಂಬಂಧಪಟ್ಟ ಆಗಿದೆ ಅಂತ ಅನ್ನೋದೆಲ್ಲ ತೋರಿಸ್ತಾ ಹೋಗ್ತಾರೆ. ಸೊ ಅಷ್ಟೆಲ್ಲ ಡೀಪಾಗೆಲ್ಲ ಹೇಳೋಕ್ಕಾಗೋದಿಲ್ಲ ನಾನು ಆ್ಯಕ್ಚುಲಿ. ಸೊ ಅದೇನೆಂದರೆ ಖಂಡಿತ ನಾನು ಎಂಜಾಯ್ ಮಾಡ್ತೀನಿ, ಆಯಿತಾ, ರೀಡಿಂಗ್ ಮಾಡುವಾಗ. ಸೊ ಯಾವಾಗಲೂ ಅಥವಾ ಹೀಲಿಂಗ್ ಮಾಡ್ತಿರ್ತೀನಿ ಅಂದರೆ ಫೋನ್ ಬಂದಿರುತ್ತೆ, ಫೋನ್ ಆನೇ ಮಾಡೋದಿಲ್ಲ. ಸೊ ಆ ಥರ ಆದಾಗ ಏನು ಗೊತ್ತಾ, ನೀವು ಆ್ಯಂಡ್ ಬೆಳಗ್ಗೆಯಿಂದನೂ ಹೀಲಿಂಗ್ ಇದ್ದೇ ಇರುತ್ತೆ ಅಂತಲೂ ಹೇಳಿದ್ದೀನಿ. ಬೆಳಗ್ಗೆ 10:30, 11ಕ್ಕೆ ಶುರು ಆಯಿತು ಅಂದರೆ ಸಂಜೆ ತನಕ ಹೀಲಿಂಗ್ ಇರುತ್ತೆ. ಆಮೇಲೆ ಪರ್ಸನಲ್ ರೀಡಿಂಗ್ ಇರುತ್ತೆ, ಆಯಿತಾ. ಆ್ಯಂಡ್ ಈ ಥರ ಜನರಲ್ ಈ ಥರ ರೀಡಿಂಗ್ ಮಾಡಿ ಹಾಕಬೇಕಾಗತ್ತೆ ಯೂಟ್ಯೂಬ್ಗೆ. ಸೊ ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಮೆಂಬರ್ಶಿಪ್ ತೊಗೊಂಡಿದ್ದೀರಾ ಅಂದರೂ ಸರಿ, ಅಥವಾ ಹೀಲಿಂಗ್ ತೊಗೋಬೇಕು ಅಂದರೂ ಸರಿ, ಅಥವಾ ಪರ್ಸನಲ್ ರೀಡಿಂಗ್ ತೊಗೋಬೇಕು ಅಂದರೂ ಸರಿ, ಡೈರೆಕ್ಟಾಗಿ ಫೋನ್ ಮಾಡಿಬಿಡ್ಬೇಡಿ, ಓಕೆನಾ. ಏನೇ ಇದ್ರೂ ಪರ್ಸನಲ್ ರೀಡಿಂಗ್ ಮತ್ತು ಹೀಲಿಂಗಿಗೆ ಮಾತ್ರ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಇರುತ್ತೆ. ಆ ಥರ ಪೇ ಮಾಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಅಂದರೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಏನು ಪೇ ಮಾಡಿದ್ದೀರ ಅದನ್ನು. ಸೊ ಅದ್ರ ಪ್ರಕಾರ ನನಗೇನು ಡೀಟೇಲ್ಸ್ ಬೇಕು ನಾನು ತೊಗೋತೀನಿ. ಆ್ಯಂಡ್ ಬೇರೆಯವರು ಅಷ್ಟೇನೆ ಇವಾಗ ಮೆಂಬರ್ಶಿಪ್ ತೊಗೊಂಡೆ ಅಂದ ತಕ್ಷಣ ಮೆಸೇಜ್ ಹಾಕೋದು ಅಥವಾ ಇನ್ನೇನೋ ಒಂದು ವೀಡಿಯೋಗಳು ಹಾಕ್ತಾ ಇರೋದು ದಯವಿಟ್ಟು ಮಾಡಬೇಡಿ. ಏಕೆಂದರೆ ನಂಗೆ ನಿಜವಾಗ್ಲೂ ನೋಡುವಷ್ಟು ಟೈಮ್ ಇರೋದಿಲ್ಲ. ಅದಕ್ಕೆ ಅಂತಲೇ ಒಂದು ಗ್ರೂಪ್ ಮಾಡೋಣ, ಬೇಕಾದರೆ ಬೇರೆಯವರು ಖುಷಿಯಾಗಿ ನೋಡ್ತಾರೆ, ನಾನೊಬ್ಬಳೇ ಅಲ್ಲ, ಎಲ್ಲರೂ ನೋಡಿ ಎಲ್ಲರೂ ಎಂಜಾಯ್ ಮಾಡಲಿ ಅಲ್ವಾ. ಸೊ ಆ ಥರ ಮಾಡೋಣ ಬೇಕು ಅಂದರೆ. ಸೊ ನೋಡೋಣ ನೆಕ್ಸ್ಟು ನೀವು ಯಾವ ಥರ ಹೇಳ್ತೀರಾ, ನೀವು ಯಾವ ಥರ ರೆಸ್ಪಾನ್ಸ್ ಕೊಡ್ತೀರಾ ಅದ್ರ ಮೇಲೆ, ಓಕೆನಾ. ಸೊ ಥ್ಯಾಂಕ್ ಯು ಮೆಂಬರ್ಸ್, ಒನ್ಸ್ ಅಗೈನ್ ಥ್ಯಾಂಕ್ ಯು ಆಲ್ ಮೈ ಸೋಲ್ ಮೆಂಬರ್ಸ್ ಆ್ಯಂಡ್ ಮೈ ಡಿವೈನ್ ಫ್ಯಾಮಿಲಿ ಮೆಂಬರ್ಸ್. ಥ್ಯಾಂಕ್ ಯು. ಬರ್ತೀನಿ, ಡೈರೆಕ್ಟಾಗಿ ಬಂದು ಒಂದು ಸಲ ಎಲ್ಲರ ಹೆಸರು ಹೇಳ್ತೀನಿ. ನನಗೆ ಅದಕ್ಕೆ ನಾನು ಹೇಳ್ತಾ ಇಲ್ಲ, ಕೆಮ್ಮು ಬೇರೆ ಇದೆ, ಈ ಥರ ವೀಡಿಯೋಸ್ ಮಾಡಿ ಮುಗಿಸ್ತಾ ಇದ್ದೀನಿ ಇದೇ ಥರನೇ. ಸೊ ನೆಕ್ಸ್ಟ್ ಯಾವಾಗ ಬರ್ತೀನಿ ಡೈರೆಕ್ಟ್ ಮಾತಾಡ್ತೀನಿ, ಆವಾಗ ಎಲ್ಲರ ಹೆಸರು ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಎಲ್ಲರೂ ಯಾರೋ ಸೂಪರ್ ಥ್ಯಾಂಕ್ಸ್ ಕಳಿಸಿದ್ದೀರಾ ಆ್ಯಂಡ್ ಡೈರೆಕ್ಟ್ ಪೇಮೆಂಟ್ ಮಾಡಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. God bless you all. Thank you so much. Okay, na. Thank you, pa. Thank you.